ಹಿ ಸೆಡ್, ಅವಿನಾಶ್, ನೀನು ರೇಡಿಯೋದಲ್ಲಿ ಯು ಕೆನಾಟ್ ಬಿ ಅ ಸ್ಟಾರ್, ಯು ಕೆನ್ ಓನ್ಲಿ ಬಿ ಅ ಫ್ರೆಂಡ್ ಅಂತ. ಇವತ್ತಿಗೂ ಜನ ದೇ ರಿಮೆಂಬರ್ ಮೀ, ಸೋ ಮೆನಿ ಪೀಪಲ್ ದೇ ರಿಮೆಂಬರ್ ಮೀ ಇಸ್ ಬಾಲ್ಕನಿ ಬಾಚಾ. ದಟ್ ಇಸ್ ಬಿಕಮ್ ಮೈ ಸೆಕೆಂಡ್ ನೇಮ್. ಆಬ್ವಿಯಸ್ಲಿ ಅಪ್ಪು ಅವ್ರನ್ನ ಮಿಲನ ಟೈಮಲ್ಲಿ ಟ್ರೈನ್ ಮಾಡಿದ್ದು, ನೀನು ನನ್ನ ಮಗನ ಜೀವ ಉಳಿಸಿರಿ. ನಾನು ಅಂದೆ, ಸರ್ ನಾನೇನು ಮಾಡಿದೆ ಅಂತ. ನೀವು ನೆನ್ನೆ ಮಾಡಿದ ಅನೌನ್ಸ್ಮೆಂಟಿಂದ ನನ್ನ ಮಗನಿಗೆ ಬ್ಲಡ್ ಕೊಡೋಕ್ಕೆ ಒಂದು 100 ಜನ ಬಂದಿದ್ರು. ಪಾರ್ವತಿ ಅವರು ಸ್ಯಾಂಡ್ವಿಚ್ ಎಕ್ಸ್ಪ್ರೆಷನ್ ಅದು ಆಕ್ಚುಲಿ ಬಿಸ್ಕೆಟ್ಗಳು ಹಾಕ್ತಿದ್ದೆ, ಪ್ರ್ಯಾಂಕ್ ಕಾಲ್ಸ್ ಮಾಡ್ತಿದ್ದೆ. ಅವಾಗ ಒಂದ್ಸರಿ ಪೊಲೀಸ್ ಹುಡ್ಕೊಂಡ್ಬಿಟ್ಟಿದ್ರು ಸ್ಟುಡಿಯೋಗೆ. ಎಸ್, ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ವ್ಯಕ್ತಿನೂ ಸ್ಪೆಷಲು, ವ್ಯಕ್ತಿತ್ವನೂ ತುಂಬಾನೇ ಸ್ಪೆಷಲ್. ತಮ್ಮ 10ನೇ ವಯಸ್ಸಿಗೆ ಮೀಡಿಯಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಅದ್ರ ಜೊತೆ ಬರೀ ಕಣ್ಣಲ್ಲಿ ಕಣ್ಣಿಟ್ಟು ಟೆಲಿವಿಷನ್ ಶೋಸಲ್ಲಿ ಮಾತಾಡೋದಷ್ಟೇ ಅಲ್ಲದೇನೆ ಸಾವಿರಾರು ಟೆಲಿವಿಷನ್ ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಬರೀ ಕಿವಿಗಳಿಗೆ ರೇಡಿಯೋ ಮುಖಾಂತರ ಮಾತಾಡೋದಲ್ಲದೇನೆ ಮನಸ್ಸು ಮುಟ್ಟುವ ಹಾಗೆ 3,000ಕ್ಕೂ ಹೆಚ್ಚು ರೇಡಿಯೋ ಶೋಸ್ನ ಇವರು ಮಾಡಿದ್ದಾರೆ. ಅದ್ರ ಜೊತೆಗೇನೆ 1,000ಕ್ಕೂ ಹೆಚ್ಚು ಸ್ಟೇಜ್ ಶೋಸ್. ಅದ್ರ ಜೊತೆಗೇನೆ ಒಂದು ಟ್ಯಾಲೆಂಟ್ ಇರೋದು ದೊಡ್ಡ ವಿಚಾರ, ಬಟ್ ಇನ್ನೊಂದು ಟ್ಯಾಲೆಂಟ್ನ ಗುರುತಿಸಿ ಆ ಒಂದು ಟ್ಯಾಲೆಂಟ್ಗೆ ಒಂದು ಸ್ಟೇಜ್ನ ಮಾಡಿಕೊಡುವಂತಹ ಇನ್ನೂ ಒಂದು ದೊಡ್ಡ ಟ್ಯಾಲೆಂಟು ಸಹ ಇವರಲ್ಲಿದೆ. ಪ್ರೆಸೆಂಟ್ಲಿ ಇವರು ಏಷ್ಯಾಸ್ ಬಿಗ್ಗೆಸ್ಟ್ ಟೆಲಿವಿಷನ್ ನೆಟ್ವರ್ಕ್ ಆದಂತಹ ಸನ್ ನೆಟ್ವರ್ಕಿನ ಒನ್ ಆಫ್ ದ ಚಾನಲ್ ಹೆಡ್ ಆ್ಯಂಡ್ ಅದ್ರ ಜೊತೆಗೇನೆ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಡೌನ್ ಟು ಅವರ್ ಪರ್ಸನ್ ಆದಂತಹ ನಮ್ಮ ಬಾಲ್ಕನಿ ಬಾದ್ಶಾ ಅವಿನಾಶ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ನಮ್ಮ ಶೋಗೆ. ಹಾಯ್ ಸುಬ್ಬು, ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಒನ್ ಆಫ್ ದ ಏನು ಹೇಳ್ತಾರೆ ಚೋಸನ್ ಒನ್ ಸರ್. ನಾನು ಏನು ಗೊತ್ತಾ, ನಾಟ್ ಎವ್ರಿ ಒನ್ ವಿಲ್ ಗೆಟ್ ಎ ಚಾನ್ಸ್ ಟು ಇಂಟರ್ವ್ಯೂ ಅ ಪರ್ಸನ್ ಹೂಮ್ ಐ ಟುಕ್ ಆಸ್ ಎನ್ ಇನ್ಸ್ಪಿರೇಷನ್. ಒಂದು ಬಿಕಾಸ್ ನಾನು ಮೊದಲನೇ ಸರಿ ಚಾನಲ್ಗೆ ಬಂದಾಗ ನಿಮ್ಗೆ ಹೇಳಿದ್ದೆ, ಸರ್ ನಿಮ್ಮ ರೇಡಿಯೋ ಶೋಸ್ ಕೇಳ್ತಿದ್ದೆ, ನಾನು 2 ಸರಿ ಬಿಟ್ಟು ಟಿಕೆಟ್ಸ್ ತಗೊಂಡಿದ್ದೀನಿ ಅಂತ. ಸೊ ಇಟ್ಸ್ ಮೈ ಪ್ರೈಡ್ ಟುಡೇ ದಟ್ ಐ ಆಮ್ ವಿಟ್ನೆಸಿಂಗ್ ಯುವರ್ ಎಂಟೈರ್ ಜರ್ನಿ ಥ್ರೂ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಮೈ ಪ್ಲೆಷರ್. ಮೊದಲನೇದಾಗಿ ಸರ್, 10ನೇ ವಯಸ್ಸಿಗೆ ಮೀಡಿಯಾ ರಂಗಕ್ಕೆ ಕಾಲಿಟ್ರಿ. ಆಕಸ್ಮಿಕನ ಪ್ಲಾನ್ ಇತ್ತಾ ಅಥವಾ ಒಂದು ಅರ್ಜಿತ ಸರ್? ಓಕೆ, ನಾನು 10ನೇ ವಯಸ್ಸಿಗೆ ಮೀಡಿಯಾಗೆ ಹೋಗ್ಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಬಿಕಾಸ್ 10ನೇ ವಯಸ್ಸಿಗೆ ನಮಗೆಲ್ಲ ಮೀಡಿಯಾ ಸ್ಪೆಲ್ಲಿಂಗು ಗೊತ್ತಿರಲ್ಲ. ಇಲ್ಲ, ನನಗೆ ಏನಂದರೆ 10ನೇ ವಯಸ್ಸಿನಕ್ಕಿಂತ ಬಟ್ 12-13 ಇಯರ್ಸ್ ಅನ್ಸುತ್ತೆ. ಬಿಂಬ ಅಂತ ಒಂದು ಸಮ್ಮರ್ ಕ್ಯಾಂಪ್ ನಾವು ಹೋಗ್ತಿದ್ವಿ. ಅಲ್ಲಿಂದ ತುಂಬ ಜನ ನಾವುಗಳು ನಮ್ಮ ಇಂಡಸ್ಟ್ರಿಲಿ ತುಂಬ ಜನ ಇದ್ದೀವಿ. ನನ್ನ ಸ್ನೇಹಿತರು ವಿನಾಯಕ್ ಜೋಶಿ ಇರ್ಬೋದು, MD ಪಲ್ಲವಿ ಅವರು, ಅವ್ರ ಮೊಮ್ಮಗಳೇನೆ, ಸೊ ಅವರು ಅಲ್ಲೇ ನಮ್ಮ ಜೊತೆ ನಾಟಕಗಳು ಮಾಡ್ತಿದ್ರು. ತುಂಬ ಜನ ನಮ್ಮ ಜೊತೆ ಬಂದವರು ಈ ಜರ್ನಿಯಲ್ಲಿ ತುಂಬ ಜನ ಇದ್ದಾರೆ ಆ ಒಂದು ಸಮ್ಮರ್ ಕ್ಯಾಂಪಿಂದ. ಸೊ ನಾವು ಆ ಸಮ್ಮರ್ ಕ್ಯಾಂಪ್ ಹೋಗ್ತಿದ್ವಿ. ಆ ಸಮ್ಮರ್ ಕ್ಯಾಂಪಲ್ಲಿ ನಾನು ಚೆನ್ನಾಗಿ ಮಿಮಿಕ್ರಿ ಮಾಡ್ತಾಯಿದ್ದೆ. ಓಕೆ, ಐ ಪಿಕ್ಡ್ ಅಪ್ ಮಿಮಿಕ್ರಿ ಅಟ್ ಅ ವೆರಿ ಯಂಗ್ ಏಜ್. ಓಕೆ, ಒಂದು 12 ವರ್ಷ 13 ವರ್ಷ ಇದ್ದಲ್ಲೇ ನಾನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾಯಿದ್ದೆ. ಓಕೆ. ಸೊ ಇನ್ಫ್ಯಾಕ್ಟ್ ದ್ವಾರಕೀಶ್ ಅವಾಗ ನೋಡಿ ಹಿ ಹ್ಯಾಡ್ ಆಫರ್ಡ್ ಅ ಮೂವಿ ಆಲ್ಸೋ. ನಮ್ಮ ಮನೆಯಲ್ಲಿ ಕಳ್ಸೋಕ್ಕಾಗದೆ ಅಂತ ಕಿಲಾಡಿಗಳು ಇದು ಮಾಡಬೇಕಾಯ್ತು. ಅವಾಗ ಐ ಕುಡೆಂಟ್, ಬಟ್ ಅವ್ರಿಗೆ ಎಷ್ಟಿಷ್ಟ ಆಗೋಯ್ತು ಅಂದರೆ ಸಖತ್ ಟ್ಯಾಲೆಂಟೆಡ್ ಇದ್ದಾನೆ, ಚುರುಕಿದ್ದಾನೆ ಹುಡುಗ ಅಂತ ಆಫರ್ ಮಾಡಿದರು. ಬಟ್ ಡೆಂಟ್ ಆವಾಗ ಆ ವಯಸ್ಸಲ್ಲಿ ಆಗಲ್ಲ. ಬಟ್ ಐ ಸ್ಟಾರ್ಟೆಡ್ ಅ ವೆರಿ ಯಂಗ್ ಏಜ್, ವಿಚ್ ಇಸ್ ಆಲ್ಮೋಸ್ಟ್ ನೀವು ಹೇಳ್ದಂಗೆ ಒಂದು 12-13 ವರ್ಷಕ್ಕೇ ಸ್ಟೇಜ್ ಹದ್ದವನು ನಾನು. ಸೊ ದೇವ್ರದೇ, ಗಾಡ್ ಹ್ಯಾಸ್ ಬೀನ್ ವೆರಿ ಗ್ರೇಷಿಯಸ್. ಇಲ್ಲಿವರೆಗೂ ಆ ಜರ್ನಿ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದೆ. ಓಕೆ, ಸೂಪರ್ ಸರ್. ಸರ್, ಈಗ ಯೂಶಲಿ ಎಲ್ಲ ಶೋಸಲ್ಲೂ ಈ ಪ್ರಶ್ನೆನ ಲಾಸ್ಟಲ್ಲಿ ಕೇಳ್ತಾರೆ, ಬಟ್ ಸ್ಟಾರ್ಟಿಂಗಲ್ಲೇ ಕೇಳ್ತಾ ಇದ್ದೀನಿ. ಮೀಡಿಯಾಲಿ ಸಾಕಷ್ಟು ಜರ್ನಿ ಆಗಿ ಇವಾಗ ಒಂದು ಪ್ರಮುಖವಾದಂತಹ ಸ್ಥಾನದಲ್ಲಿ ನಿಂತಿದ್ದೀರಾ. ಹೌದು. ಈ ಕಡೆ ನಿಂತಿರುವಂತಹ ಅವಿನಾಶ್ ಸರ್ 12 ವರ್ಷದ ಹಿಂದೆ ಜರ್ನಿನ ಸ್ಟಾರ್ಟ್ ಮಾಡಿದಂತಹ ಆ ಪುಟ್ಟ ಅವಿನಾಶ್ ಅವರು ನಿಮ್ಮ ಎದುರುಗಡೆ ಇವಾಗ ಕೂತಿದ್ರೆ, ವಾಟ್ ಆರ್ ದ 3 ಥಿಂಗ್ಸ್ ದಟ್ ಯು ವುಡ್ ಲೈಕ್ ಟು ಸೇ ಟು ಹಿಮ್? It's been a fantastic journey. It's been a dream come true. Okay. Because as a kid I always dreamt. I always dreamt what I wanted to be. ನಾನು ಸ್ಕೂಲಲ್ಲಿದ್ದಾಲೂ ನಾನು ಅಲ್ಲಿ ಕ್ರೀಡೆ ಕೂತಾಗ ಅಥವಾ ಒಬ್ಬ ಸ್ಟೂಡೆಂಟಾಗಿ ಕೂತಾಗ ನಾನು ಯಾವತ್ತು ಚೀಫ್ ಗೆಸ್ಟಾಗಿ ಹೋಗ್ತೀನಿ ಅನ್ನೋದು ನನಗಿರ್ತದೆ ಕನಸಲ್ಲಿ. ಸೊ ಅದು ಆಗಿದೆ, ಕನಸು ನನಸಾಗಿದೆ. ಯಾವತ್ತೋ ಒಂದ್ಸಲಿ ಸಿನಿಮಾ ಪೋಸ್ಟರ್ ನೋಡಿದಾಗ ಈ ಸಿನಿಮಾ ಪೋಸ್ಟರ್ ನಾನು ಯಾವತ್ತು ಕಾಣಿಸ್ಬೋದು ಅಂತ ಇತ್ತು. ಸೊ ದಿಸ್ ಆರ್ ಆಲ್ ಮ್ಯಾನಿಫೆಸ್ಟೇಷನ್. ನಮಗೂ ಗೊತ್ತಿರಲಿಲ್ಲ ದಿಸ್ ಇಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಅವಾಗ ಮ್ಯಾನಿಫೆಸ್ಟ್ ಮಾಡಿದ್ದು, ಆ ಮ್ಯಾನಿಫೆಸ್ಟೇಷನ್ ನಿಜ ಆಗಿದೆ. ಸೊ ದಟ್ ಇಸ್ ವಾಟ್ ಐ ಕ್ಯಾನ್ ಸೇ ಟು ಆಸ್ ಸೆಡ್. ನನ್ನ 12 ವರ್ಷ ಆದಾಗ ಇರೋ ಒಂದು ವರ್ಷನ್ ಸಿಕ್ಕರೆ ಹೇಳ್ಬೋದು ದಟ್ ಗಾಡ್ ಹ್ಯಾಸ್ ಬೀನ್ ಗ್ರೇಷಿಯಸ್. ದೇವರು ತುಂಬ
ಕರುಣೆ ತೋರಿಸಿ ನನಗೇನು ನಾ ಏನು ಆಸೆ ಪಟ್ಟನೋ ಅದನ್ನು ನಡ್ಸ್ಕೊಡ್ತೇನೆ ಅಂತ. ಗ್ರೇಟ್ ಸರ್. ಓಕೆ, ಈಗ ಏನೋ 12-13 ಇಯರ್ಸ್ಗೆ ಮೀಡಿಯಾಗೆ ಬರ್ತೀರಾ, ಸೊ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ರೇಡಿಯೋಗೆ ಬರೋಕ್ಕಿಂತ ಮುಂಚೆ ಮೀಡಿಯಾ ಜರ್ನಿ ಹೇಗಿತ್ತು ಸರ್? ನಾನು ಇನಿಷಿಯಲಿ ಶುರು ಮಾಡಿದ್ದು ಆ್ಯಸ್ ಎ ಸೆಡ್ ಸ್ಟೇಜಿಂದ ಥಿಯೇಟ್ರ್ ಮಾಡ್ತಾಯಿದ್ದೆ, ನಾಟಕ ಮಾಡ್ತಾಯಿದ್ದೆ, ಆಮೇಲೆ ಮಿಮಿಕ್ರಿ ಶೋಸ್ ಮಾಡ್ತಾಯಿದ್ದೆ, ತುಂಬ ಶೋಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಹಿಂಗೆ ಯಾವುದೋ ಒಂದು ಸ್ಟೇಜ್ ಶೋಲಿ ಕಿಶೋರಿ ಬಳ್ಳಾಳ್ ಅವ್ರು ನೋಡಿದ್ರು ನನ್ನ, ಸ್ವದೇಶಲ್ಲಿ ಶಾರುಖ್ ಖಾನ್ ಅವರ ಅಜ್ಜಿ ಅಮ್ಮನ ರೋಲ್ ಮಾಡಿದಾರಲ್ಲ, ಅವರು ಒಂದ್ಸಲಿ ಹಿಂಗೆ ಸ್ಟೇಜ್ ಮೇಲೆ ನೋಡಿದ್ರು, ಎಷ್ಟು ಚಂದ ಮಾಡ್ತೀವಿ ಮಗ ನೀನು, ತುಂಬ ಚುರುಕಿದಿ, ನೀನು ಟಿ ವಿಲಿ ಮಾಡ್ತೀಯಾ ಅಂದರು. ನಾನು ಮಾಡ್ತೀನಿ ಅಂದೆ. ಸೊ ಆವಾಗ ಜನನಿ ಅನ್ನೋ ಸೀರಿಯಲ್ ನಡೀತಾ ಇತ್ತು. ದಟ್ ವಾಸ್ ಒನ್ ಆಫ್ ದ ಫಸ್ಟ್ ಮೆಗಾ ಸೀರಿಯಲ್ಸ್ ಫಾರ್ ಕನ್ನಡ. ಮಾಯಾಮೃಗ ಜೊತೆಗೆ, ಮಾಯಾಮೃಗಕ್ಕಿಂತ ಮುಂಚೆ ಬರ್ತಿತ್ತು ಜನನಿ ಅಂತ, ಭಾಳ ಫೇಮಸ್, ಭಾರತಿ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿದ್ದು. ಸೊ ಅದರಲ್ಲಿ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ತು. ಅದರಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು, ಗಿರಿಜಾ ಲೋಕೇಶ್ ಅವರು, ನನ್ನ ಫಸ್ಟ್ ಸೀರಿಯಲಲ್ಲೇ ಅಂಥ ದಿಗ್ಗಜರ ಜೊತೆ ಕ್ಯಾಮ್ರಾ ಫೇಸ್ ಮಾಡುವಂತಹ ಅವಕಾಶ ನಂಗೆ ಸಿಕ್ತು. ಸೊ ಅಲ್ಲಿಂದ ಒಂದು ಟಿ ವಿ ಜರ್ನಿ ಶುರು ಆಯಿತು. ಅದಕ್ಕೆ ಮುಂಚೆ ಕೇಬಲ್ ನೆಟ್ವರ್ಕ್ಗಳಲ್ಲಿ ಸುಮಾರು ಈ ಆ್ಯಂಕರಿಂಗು, ಲೈವ್ ಶೋಸು ಅದೆಲ್ಲ ಮಾಡ್ತಾಯಿದ್ದೆ ಕೇಬಲ್ ನೆಟ್ವರ್ಕ್ ಆ ಥರದ್ರಲ್ಲಿ. ಬಟ್ ಮೇನ್ ಸ್ಟ್ರೀಮ್ ದೂರದರ್ಶನದ ಶುರು ಮಾಡಿದ್ದು. ದೂರದರ್ಶನ ಜನನಿ ವಾಸ್ ಮೈ ಫಸ್ಟ್ ಸೀರಿಯಲ್. ಅದಾದಮೇಲೆ ಚಂದ್ರಬಿಂಬ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದು ಆಲ್ಮೋಸ್ಟ್ 1000 ಎಪಿಸೋಡ್ಸ್. ಐ ವಾಸ್ ದ ಲೀಡ್ ಅದರಲ್ಲಿ. ಸೊ ಅದಾದಮೇಲೆ ಕಂಟಿನ್ಯೂಸ್ ಸುಮಾರು ಸೀರಿಯಲ್ಗಳು, ಸುಮಾರು ವರ್ಷ ಸೀರಿಯಲ್ಗಳು ಇದು ಮಾಡಿದೆ. ದೆನ್ ಐ ಕೇಮ್ ಇನ್ ಟು ಆ್ಯಂಕರಿಂಗ್. ಉದಯ ಟಿ ವಿನಲ್ಲಿ ಕ್ರೇಜಿ ಟೈಮ್ ಅಂತ ಭಾಳ ಫೇಮಸ್ ಆದ ನನ್ನ ಒಂದು ಗೇಮ್ ಶೋ ಬರ್ತಾಯಿತ್ತು, 1 minute ಗೇಮ್ ಶೋ. ಸೊ ಅದು ಬಹಳ ಪಾಪ್ಯುಲರ್ ಆಯಿತು. ಇಟ್ ಬಿಕೇಮ್ ವೆರಿ ವೆರಿ ಪಾಪ್ಯುಲರ್. ಅದಾದಮೇಲೆ ಮೈ ಜರ್ನಿ ಆಸ್ ಅನ್ ಆ್ಯಂಕರ್ ಕಂಟಿನ್ಯೂ. ಅಲ್ಲಿಂದ ದೆನ್ ಐ ಕೇಮ್ ಇನ್ ಟು ವರ್ಲ್ಡ್ ಸ್ಪೇಸ್. ಅಲ್ಲಿಂದ ರೇಡಿಯೋ ಜರ್ನಿ ಶುರುವಾಗಿದ್ದು. ಚೈತನ್ಯ ಹೆಗಡೆ ಅಂತ ನನ್ನ ಫ್ರೆಂಡ್ ಒಬ್ಬರು, ಅವರು ವರ್ಲ್ಡ್ ಸ್ಪೇಸಲ್ಲಿದ್ದರು. ಮುಂಚೆ ರೇಡಿಯೋ ಸಿಟಿಲಿದ್ದರು, ಅವರು ದೆನ್ ಕೇಮ್ ಟು ವರ್ಲ್ಡ್ ಸ್ಪೇಸ್. ಸೊ ವರ್ಲ್ಡ್ ಸ್ಪೇಸ್ ಅನ್ನೋಂಥ ಒಂದು ರೇಡಿಯೋ ಜರ್ನಿಯಿಂದ ಶುರು ಆಗಿದ್ದು. ದೆನ್ ಐ ವೆಂಟ್ ಟು ರೇಡಿಯೋ ಮಿರ್ಚಿ. ಅಲ್ಲಿಂದ ಕರೆ ಬಂತು, ದಟ್ ವಿ ವಾಂಟ್ ಯು ಟು ಬಿ ಅನ್ ಆರ್ ಜೆ ಅಂತ. ಗ್ರೇಟ್. ಸೊ ದಟ್ ವಾಸ್ ದ ಫಸ್ಟ್ ಕನ್ನಡ ಕನ್ನಡನ ಫಸ್ಟ್ ನಾವು ಆರ್ ಜೆ ಆಗಿ ಮಾತಾಡೋಕ್ಕೆ ಶುರು ಆಗಿದ್ದು ರೇಡಿಯೋ ಮಿರ್ಚಿಯಿಂದನೇ. ಬಿಕಾಸ್ ರೇಡಿಯೋ ಸಿಟಿನಲ್ಲಿ ಇಂಗ್ಲೀಷ್ ಮಾತಾಡ್ತಿದ್ರು ಜಾಕ್ಸು. ಸೊ ಇಲ್ಲಿಂದ ಕನ್ನಡ ಶುರು ಆಯಿತು, ರೇಡಿಯೋ ಕನ್ನಡಮಯವಾಯಿತು. ಓಕೆ, ಗ್ರೇಟ್. ಸೊ ಸ್ಪೀಕಿಂಗ್ ಆಫ್ ರೇಡಿಯೋ ಜರ್ನಿ ಸರ್, ಬಿಕಾಸ್ ಟೆಲಿವಿಷನ್ ಮತ್ತು ಥಿಯೇಟರ್ ಅನ್ನೋದು ಇಟ್ಸ್ ಮೋರ್ ಆಫ್ ಬಾಡಿ ಆ್ಯಂಡ್ ವಾಯ್ಸ್ ಆ್ಯಂಡ್ ಮೈಂಡ್ ಎವ್ರಿಥಿಂಗ್. ಬಟ್ ರೇಡಿಯೋ ಅಂತ ಬಂದರೆ ಒಂದು ಇಮ್ಯಾಜಿನರಿ ಆಡಿಯನ್ಸ್ ಇರ್ತಾರೆ, ಒಂದು ರೂಮಲ್ಲಿ ನೀವಿರ್ತೀರ ಆ್ಯಂಡ್ ಯುವರ್ ಫೇವ್ರೇಟ್ ಮೈಕ್ ಇರೋದು ಮುಂದೆ. ಸೊ ಆಡಿಯನ್ಸ್ ಜೊತೆ ಬರೀ ವಾಯ್ಸಲ್ಲಿ ಮಾತ್ರ ಕನೆಕ್ಟ್ ಆಗಬೇಕು ಅಂತ ಹೇಳಿದಾಗ ನಿಮ್ಮ ಚಾಲೆಂಜಸ್ ಏನೇನಿತ್ತು ಸರ್? ಏನಂದರೆ ನಾನು ಮುಂಚೆಯಿಂದನೂ, ಬಿಕಾಸ್ ಐ ವಾಸ್ ಅ ಮಿಮಿಕ್ರಿ ಆರ್ಟಿಸ್ಟ್, ವಾಯ್ಸ್ ಕಲ್ಚರ್ ನನಗೆ ಮುಂಚಿನ ಬಂದಿತ್ತು. ಬೇರೆ ಬೇರೆ ಟೋನಲ್ಲಿ ಮಾತಾಡೋದು, ಅಥವಾ ವಾಯ್ಸನ್ನ ಹೇಗೆ ಕಲ್ಚರ್ ಮಾಡ್ಕೊಳ್ಳೋದು, ಅಥವಾ ಆಡಿಯೋ ಮೀಡಿಯಮ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಬಟ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ದಟ್ ರೇಡಿಯೋ ಥಾಟ್ ಮಿ ವಾಸ್, ನಾನು ಫಸ್ಟ್ ರೇಡಿಯೋ ಹೋಗಿದ್ದ ಮುಂಚೆ ನಾನು ಆಲ್ರೆಡಿ ಉದಯ ಟಿ ವಿನಲ್ಲಿ ಆಸ್ ಅ ವಿಜೆ ಐ ವಾಸ್ ಕ್ವೈಟ್ ಪಾಪ್ಯುಲರ್ ಆ್ಯಂಕರ್ ಆಗಿ. ಸೊ ಅಲ್ಲಿ ನಮಗೊಂದು ಫೀಲಿಂಗ್ ಇತ್ತು, ಏನಪ್ಪ ಇದು 4 ಗೋಡೆ ಮಧ್ಯ ನಾನು, ಯಾರೂ ಇಲ್ಲ, ಜನ ಇಲ್ಲ, ಕ್ಯಾಮ್ರಾ ಇಲ್ಲ, ಹೆಂಗೆ ಅಂತ. ಬಟ್ ನನ್ನ ಪ್ರೀವಿಯಸ್ ಬಾಸ್ ಜಿಮ್ಮಿ ಅಂತ ಅವ್ರು ನಾಪ್ಸ್ಕೊಳ್ಳೇಬೇಕು, ನನ್ನ ರೇಡಿಯೋ ಬಾಸ್. ಸೊ ಅವರು ನನಗೊಂದು ಇನಿಷಿಯಲ್ ಒಂದು ಮಾತು ಹೇಳಿದ್ರು. ಈ ಸೈಡ್, ಅವಿನಾಶ್, ನೀನು ರೇಡಿಯೋದಲ್ಲಿ ಯು ಕೆನಾಟ್ ಬಿ ಅ ಸ್ಟಾರ್, ಯು ಕೆನ್ ಓನ್ಲಿ ಬಿ ಅ ಫ್ರೆಂಡ್ ಅಂತ. ಸೊ ಅದು ನನಗೆ ಮನಸ್ಸು ತುಂಬ ತಾಕ್ತು. ಆಗ್ನಿಂದ ಎಷ್ಟು ಜನ ನನಗೆ ಇವತ್ತಿನವ್ರಿಗೂ ಆಗಿನ ಕಂಟಿನ್ಯೂ ಆದ ನನ್ನ ಲಿಸ್ನರ್ಸ್, ಈಗಿನವ್ರಿಗೂ ನನ್ನ ಫ್ರೆಂಡ್ಸ್ಗಳು. ಸೊ ಅವರಲ್ಲಿ ಒಂದು ಆ ಫ್ರೆಂಡ್ಶಿಪ್ಪು, ಆ ಬಾಂಡಿಂಗು ಬೆಳೀತಾ ಹೋಯಿತು. ಆಮೇಲೆ ಏನಂದರೆ, ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಮೀಡಿಯಮ್. ರೇಡಿಯೋ ಇಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಮೀಡಿಯಮ್ಸ್. ನಮಗೆ ಈ ಸ್ಟಾರ್ಸ್ಗಳೆಲ್ಲ ಬಂದವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು, ಸುದೀಪ್ ಅವರೇ ಆಗಲಿ ಅಥವಾ ಉಪೇಂದ್ರ ಅವರೇ ಅವ್ರು ಬಂದಾಗ, ಹೆಂಗಪ್ಪ ನೀವುಗಳು, ಹೌ ಡು ಯು ಹ್ಯಾಂಡಲ್ ದಿಸ್? ಬಿಕಾಸ್ ಇಟ್ಸ್ ಕಾಲ್ಡ್ ಅ ಪೈಲಟ್ ಕನ್ಸೋಲ್ ಅಂತ, ವಾಟ್ ವಿ ಡೂ ಅಲ್ಲಿ ರೇಡಿಯೋಲಿ. ಅದೊಂದು ದೊಡ್ಡ ಕನ್ಸೋಲ್ ಇರುತ್ತೆ, ಒಂದು 108 ಫೇಡ್ರ್ಗಳು, 108 ಬಟನ್ಗಳು, ಸ್ವಿಚ್ಗಳು. ಅದರಲ್ಲಿ ಒಂದು ತಪ್ಪಾದ್ರೂ ವೈ ಇಟ್ ಇಸ್ ಕಾಲ್ಡ್ ಅ ಪೈಲಟ್ ಕನ್ಸೋಲ್ ಅಂದರೆ ಕ್ರ್ಯಾಶ್ ಆಗೋ ಚಾನ್ಸ್ ಇದೆ. ಒಂದು ಪ್ಲೇನ್ ಹೇಗೆ ಕ್ರ್ಯಾಶ್ ಆಗುತ್ತೋ ಹಾಗೆ ನಿಮ್ಮ ಶೋ ಕ್ರ್ಯಾಶ್ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು. ಸೊ ಯು ಹ್ಯಾವ್ ಟು ಹ್ಯಾವ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ಒಂದು ಸಲ ನಾವು ಸ್ಟುಡಿಯೋಯಿಂದ ಆಚೆ ಹೋಗಿ ಬರೋಷ್ಟರಲ್ಲಿ ಒಂದು 150 ಇಂದ 200 ಕೆಲಸ ಮಾಡಿರುತ್ತೆ ಪಾಯಿಂಟ್ಸ್ ಹಾಕ್ಕೊಂಡ್ರೆ. ಅಷ್ಟು ಕೆಲಸ ಇರುತ್ತೆ. ಅಂದರೆ ನೀವು 3 ಗಂಟೆ ಅಲ್ಲಿ ಕೆಲಸ ಮಾಡಿ ಬಂದರೆ ಒಂದು 30 ಅವರ್ ಕೆಲಸ ಮಾಡೋದು ಸುಸ್ತಾಗುತ್ತೆ. ಯಾಕೆಂದರೆ ನೀವೆಲ್ಲ ಒಬ್ಬರೇ ಮಾಡಿರ್ತೀರ ಅಲ್ಲಿ. ಕನ್ಸೋಲ್ ಒಬ್ಬರೇ ಹ್ಯಾಂಡಲ್ ಮಾಡಬೇಕು, ಕಾಲ್ ಒಬ್ಬರೇ ತೊಗೋಬೇಕು, ನೀವೇ ಕಾಲ್ ತೊಗೊಂಡು ಎಡಿಟ್ ಮಾಡಬೇಕು. ಸ್ಟಾರ್ಸ್ ಬಂದರೆ ಅವ್ರ ಸೆಲೆಬ್ ರೆಕಾರ್ಡ್ ಮಾಡಿ, ಅವರ ಸೆಲೆಬ್ ಮಾತಾಡೋದನ್ನು ರೆಕಾರ್ಡ್ ಮಾಡಿ, ಆ ಇಂಟರ್ವ್ಯೂಸ್ನ ನೀವೇ ಎಡಿಟ್ ಮಾಡಬೇಕು, ಪ್ಲೇ ಮಾಡಬೇಕು. ಆಮೇಲೆ ಇನ್ಸ್ಟೆಂಟಾಗಿ ನೀವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು.
ಟ್ರಾಫಿಕ್ ಅಪ್ಡೇಟ್ಸ್ ಹೋಗಬೇಕು. Okay. ಸೊ ದರ್ ಆರ್ ಎನ್ ನಂಬರ್ ಆಫ್ ಥಿಂಗ್ಸ್ ಅಲ್ಲಿ. Okay. ಸೊ ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಮೀಡಿಯಮ್ ಅಂಡ್ ದಟ್ಸ್ ವೈ ಐ ಲವ್ ದಟ್ ಮೀಡಿಯಮ್. ಸೂಪರ್. ಸೊ ಓಕೆ, ಈಗ ಮೊದಲನೇ ದಿನ ಏನೋ ಲೈಕ್ ಮಿರ್ಚಿಯಿಂದ ಕಾಲ್ ಬರುತ್ತೆ. ಮೊದಲನೇ ಶೋಯಿನ ಮೊದಲನೇ ಲಿಂಕ್ ನೀವು ಹೋಗ್ತೀರಾ, ಮೈಕ್ ಮುಂದೆ ಕೂತ್ಕೊಂತೀರಾ, ಆ ಒಂದು RJ ಸೀಟ್ ಇದೆ, ಕನ್ಸೋಲ್ ಇದೆ, ಮುಂದೆ ಒಂದು ಮೈಕ್ ಇದೆ, ಯು ಟೇಕ್ ಅ ಡೀಪ್ ಬ್ರೆತ್, ಮಾತು ಸ್ಟಾರ್ಟ್ ಮಾಡ್ತೀರಾ. ಮೊದಲನೇ ಲಿಂಕ್ನ ನೀವು ನಾಪಿಸ್ಕೊಳ್ಳೋ ಹಾಗಿದ್ರೆ ಇವತ್ತಿಗೆ ಏನು ಅನ್ಸುತ್ತೆ ಸರ್? ಇನ್ಫ್ಯಾಕ್ಟ್ ನನಗೆ ಈ ಹೆಸರು ಬಂದಿದ್ದು ಬ್ಯಾಲ್ಕನಿ ಬಾಚಾ ಅನ್ನೋ ಹೆಸರು ಬಂದಿದ್ದೇ ಒಂದು ಮಜಾ ಆಯಿತು. ಓಕೆ. ಬಿಕಾಸ್ ಒಂದು ಸಾಬ್ರಿಕೆ ಅಂತೀವಿ ರೇಡಿಯೋದಲ್ಲಿ, ಹೆಸರು ಮುಂಚೆ ಒಂದು ನಮ್ದೊಂದು ಒಂದು ಅಡ್ಡ ಹೆಸರು ಅಂತ ಕರಿಬೋದು, ಅಥವಾ ಒಂದು ಅಡಿಷನಲ್ ನಮಗೆ ಒಂದು ಪರ್ಸ್ನಾಲಿಟಿನ ಡಿಫೈನ್ ಮಾಡೋವಂಥದ್ದು ಅದು. ಸೊ ನಾನು ತುಂಬ ಮಿಮಿಕ್ರಿ ಮಾಡ್ತಿದ್ದೆ, ಫಿಲ್ಮಿ ವಿಷಯಗಳ ಬಗ್ಗೆ ಮಾಡ್ತಿದ್ದೆ, ಫಿಲಮ್ ಆ್ಯಕ್ಟರ್ಸ್ ಇದ್ದ ದಿನ ಎವ್ರಿ ಡೇ ಐ ಯೂಸ್ ಟು ಇಂಟ್ರ್ಯಾಕ್ಟ್. ಸೊ ಏನು ಮಾಡೋದು, ಒಂದು 100 ಹೆಸರು ನನಗೆ ಬರೀ ಅಂತ ನನ್ನ ಬಾಸ್ ಹೇಳಿದ್ರು, ಒಂದು 100 ಹೆಸರುಗಳು ಬೇಕು ನನಗೆ, ವಿಚ್ ಡಿಫೈನ್ಸ್ ಯುವರ್ ಪರ್ಸ್ನಾಲಿಟಿ, ನಿನ್ನ ಪರ್ಸ್ನಾಲಿಟಿನ ಡಿಫೈನ್ ಮಾಡಬೇಕು ಅಂತ. ಸೊ ಏನೇನೇನೋ ಬರ್ಕೊಂಡೋದೆ ಅವ್ರಿಗೆ, ಕೊನೆಗೆ ಏನೂ ಸೆಟ್ ಆಗ್ತಿರ್ಲಿಲ್ಲ. ದೆನ್ ವಿ ವರ್ ಸ್ಟ್ಯಾಂಡಿಂಗ್ ಇನ್ ಬ್ಯಾಲ್ಕನಿ ಆ್ಯಂಡ್ ಟಾಕಿಂಗ್. ಸೊ ಏನೋ ಏನು ಹೊಳಿತಿಲ್ವಲ್ಲ ಅಂತ ಹೇಳಿ ಅವ್ರಿಗೆ ಸಡನ್ನಾಗಿ ಏನೋ ಇಷ್ಟೊತ್ತಿಂದ ನಿಂತ್ಕೊಂಡು ಈ ಬಾಲ್ಕನಿಲಿ ಅರಟೆ ಹೊಡಿತಾ ಇದ್ದೀವಿ, ಇಷ್ಟು ಮಾಡ್ತಾಯಿದ್ದೀವಿ, ಏನೂ ಹೊಳಿತಿಲ್ಲ, ಕೆರಡೆ ಹೋಗ್ಬೇಡ ಬಾ ಇದಕ್ಕೆ ನಮ್ಮ ಸ್ಟುಡಿಯೋಗೆ ಅಂದರೆ, ಹೇ ವೆಯ್ಟ್ ವೈ ಶುಡಂಟ್ ವಿ ಥಿಂಕ್ ಆಫ್ ಸಮಥಿಂಗ್ ಆನ್ ಬ್ಯಾಲ್ಕನಿ? ಬ್ಯಾಲ್ಕನಿನ ವಾಟ್ ಬ್ಯಾಲ್ಕನಿ ಜನ ಕೂತ್ಕೋತಾರೆ, ಬ್ಯಾಲ್ಕನಿ ಕ್ಲಾಸ್, ಓ ಯಾ ಕರೆಕ್ಟ್ ಸಿನಿಮ್ಯಾಟಿಕ್ ಅಂತ ಹೇಳಿ. ದೆನ್ ಸಮ್ ಬ್ಯಾಲ್ಕನಿ ಬಾಚಾ ಕನೆಕ್ಟೆಡ್ ಆ್ಯಂಡ್ ಇವತ್ತಿಗೂ ಜನ ದೇ ರಿಮೆಂಬರ್ ಮೀ, ಸೋ ಮೆನಿ ಪೀಪಲ್ ದೇ ರಿಮೆಂಬರ್ ಮೀ ಇಸ್ ಬ್ಯಾಲ್ಕನಿ ಬಾಚಾ. ದಟ್ ಇಸ್ ಬಿಕಮ್ ಮೈ ಸೆಕೆಂಡ್ ನೇಮ್. ಸೊ ಭಾಳ ಖುಷಿ ಇದೆ ಅದ್ರ ಬಗ್ಗೆ. ಸೂಪರ್ ಸರ್. ಓಕೆ, ಸೊ ಈಗ ರೇಡಿಯೋಯಿಂದ ಏನೋ ಲೈಕ್ 3000 ಶೋಸ್ನ ನೀವು ಹೋಸ್ಟ್ ಮಾಡಿದ್ದೀರಾ ಆ್ಯಂಡ್ ಅಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ನ ನೀವು ಮೀಟ್ ಮಾಡಿದ್ದೀರಾ. ಸೊ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಬಗ್ಗೆ ಮಾತಾಡೋಗಿದ್ರೆ ಐ ಆಮ್ ಶೋರ್ ಸಾಕಷ್ಟು ಮೆಮೊರೀಸ್ ಇರುತ್ತೆ. ಬಟ್ ಆ ಒಂದು ಮೆಮೊರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್, ದಿಸ್ ಇಸ್ ದ ಮೆಮೊರಿ ಐ ಆಲ್ವೇಸ್ ಟ್ರೆಷರ್ ಅನ್ನೋಂಗಿದ್ರೆ ಯಾವುದು ಸರ್? ನೀವು ಹೇಳೋದು ತುಂಬ ಇದೆ. ರೇಡಿಯೋ ಬಗ್ಗೆ ನಾನು ಮಾತಾಡ್ತಾ ಕೂತ್ರೆ 4 ಗಂಟೆಗಟ್ಟಲೆ ಮಾತಾಡ್ಬೋದು, ಅಷ್ಟು ಮೆಮೊರೀಸ್ ಇದೆ. ಯಾಕೆಂದರೆ ಅಂಥ ಬ್ಯೂಟಿಫುಲ್ ಮೀಡಿಯಮ್ ಅದು. ಹೌದು. ಎಷ್ಟು ನನಗೆ ಅದೊಂದು ಹೆಸರು ತಂದುಕೊಡ್ತು, ಅಥವಾ ನನಗೆ ಎಷ್ಟು ಒಂದು ಜನದ ಪ್ರೀತಿ ನನಗೆ ತಂದುಕೊಡ್ತು, ಅದು ಎಷ್ಟು ಜನನ ನನಗೆ ಲಕ್ಷಾಂತರ ಜನನ ಕನೆಕ್ಟ್ ಆಗೋ ಮಾಡ್ತು. ಸೊ ಐ ಹ್ಯಾವ್ ಆಲ್ವೇಸ್ ಲವ್ ದಟ್ ಮೀಡಿಯಮ್. ಇನ್ಫ್ಯಾಕ್ಟ್ ಟು ನೇಮ್ ಅ ಫ್ಯೂ ಮೂಮೆಂಟ್ಸ್, ಐ ಥಿಂಕ್ ಆಬ್ವಿಯಸ್ಲಿ ಮೀಟಿಂಗ್ ಮಿಸ್ಟರ್ ಬಚ್ಚನ್, ಅಮಿತಾಬ್ ಬಚ್ಚನ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು. ಹಿಂಗೆ ಹಿ ಈಸ್ ದ ಬಿಗ್ಗೆಸ್ಟ್ ಸ್ಟಾರ್ ಇನ್ ದ ಕಂಟ್ರಿ ಆ್ಯಂಡ್ ಇಟ್ ವಾಸ್ ಆಲ್ವೇಸ್ ಮೈ ಡ್ರೀಮ್. ಸೊ ಥ್ಯಾಂಕ್ಸ್ ಟು ಸುದೀಪ್ ಅವರು, ಬಿಕಾಸ್ ಅವರು ಹಿ ಹ್ಯಾಡ್ ಪ್ರಾಮಿಸ್ ಮೀ ದಟ್ ಹಿ ವಿಲ್ ಮೇಕ್ ಮೈ ಡ್ರೀಮ್ ಕಮ್ ಟ್ರೂ ಅಂತ. ಓಕೆ. ಸೊ ಬಚ್ಚನ್ ಅವರ ಜೊತೆ ಇಂಟರ್ವ್ಯೂನ ಆ್ಯಕ್ಚುಲಿ ಅವರೇ ಇನಿಷಿಯೇಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸುದೀಪ್ ಸರ್. ಅಲ್ಲಿಂದ ಬಚ್ಚನ್ ಅವ್ರ ಮೀಟ್ ಮಾಡಿ ಅವ್ರ ಜೊತೆ ಇಂಟರ್ವ್ಯೂ ಮಾಡೋವಾಗಾಯಿತು. ದಟ್ ವಾಸ್ ಒನ್ ಆಫ್ ಮೈ ಡ್ರೀಮ್. ಆ್ಯಂಡ್ ಸಲ್ಮಾನ್ ಖಾನ್ ಹತ್ರ ಕನ್ನಡಲ್ಲಿ ಮಾತಾಡಿಸಿದ್ದು. ಐ ಹರ್ಡ್ ದಟ್ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದ ಇಂಡಸ್ಟ್ರಿ ಟು ಮೇಕ್ ಸಲ್ಮಾನ್ ಸರ್ ಸ್ಪೀಕ್. ಅವ್ರಿಗೆ ನಾನು ಕನ್ನಡದಲ್ಲಿ ನೀವು ಹೇಳಿದ ತಕ್ಷಣ ವಾಟ್ ಅಂದರು. ಸರ್ ನೀವು ಕನ್ನಡನೇ ಮಾತಾಡ್ತಾಯಿರ ಅದೇ ಅಂದೆ. ಸೊ ಫಸ್ಟ್ ಹಿ ಹೆಸಿಟೇಟ್ ಮಾಡಿದ್ರು, ಆಮೇಲೆ ಅವ್ರಿಗೆ ಸ್ವಲ್ಪ ಒಂದು ಕಂಫರ್ಟಬಲ್ ಫೀಲ್ ಮಾಡಿಸಿ ದೆನ್ ವಿ ಮೇಡ್ ಹಿಮ್ ಟಾಕ್ ಇನ್ ಕನ್ನಡ. ಒಂದು 4-5 ಲೈನ್ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರು. ಆ್ಯಂಡ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಮ್ಮ ರೇಡಿಯೋ ಸ್ಟೇಷನ್ ಅದು ಓಡ್ತದು. ಸುಮಾರು ನ್ಯೂಸ್ ಪೇಪರ್ಸಲ್ಲೂ ಬಂತು ದಟ್ ಸಲ್ಮಾನ್ ಖಾನ್ ಅವ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ ಅಂತ. ಆ್ಯಂಡ್ ಅಮೀರ್ ಖಾನ್ ಅವ್ರ ಜೊತೆ ಒಂದು ಶೋ ಮಾಡಿದ್ದೆ, ಒಂದು 3 Idiots ಟೈಮಲ್ಲಿ ಐ ಡನ್ ಅ ಶೋ ವಿತ್ ದ ಹೋಲ್ ಟೀಮ್. ಅಗೇನ್ ದಟ್ ಇಸ್ ಅ ಮೆಮರಿ, ಬಿಕಾಸ್ ಇವರೆಲ್ಲ ಲೆಜೆಂಡ್ಸ್, ಇವರೆಲ್ಲ ಭೇಟಿ ಮಾಡೋವಂಥದ್ದು. ಆಬ್ವಿಯಸ್ಲಿ ಅಪ್ಪು ಅವ್ರನ್ನ ಮಿಲನ ಟೈಮಲ್ಲಿ ಟ್ರೈನ್ ಮಾಡಿದ್ದು, ಬಿಕಾಸ್ ಅದರಲ್ಲಿ ಅಪ್ಪು ಅವರು ಹಿ ಪ್ಲೇಸ್ ಅನ್ RJ ಮಿಲನಲ್ಲಿ. ಸೊ ಅವ್ರು ಯಾವಾಗ ಬಂದು ಕ್ಯೂರಿಯಾಸಿಟಿಯಿಂದ ಕೂತ್ಕೊಂಡು ನೋಡೋರು, ಕೇಳೋರು, ನೀವು ನನಗೆ ಏನು ಹೇಳ್ಕೊಡಿ, ನೀವು ನಿಮ್ಮ ಶೋ ಮಾಡ್ತಾಯಿರಿ, ನಾನು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ ಅನ್ನೋರು. ಸೊ ಅವ್ರಿಗೆ ಹೆಂಗೆ ಫೇಡ್ರ್ಗಳನ್ನ ಹೆಂಗೆ ಜನರಲ್ ನಾವು ಹೆಂಗೆ ಆಪ್ರೇಟ್ ಮಾಡ್ತೀವಿ ಅಂತೆಲ್ಲ ತೋರಿಸಿದ್ರು, ಅವ್ರು ಸ್ವಲ್ಪ ಪಿಕ್ ಮಾಡ್ತಿದ್ರು. ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೆಮೊರಿ. ಇವತ್ತಿಗೂ ಜನ ಮಿಲನ ನಾಚ್ಕೋತಾರೆ. ಅದರಲ್ಲಿ ಒಂದು ಸ್ವಲ್ಪ ಮಾಡಿದ್ರಿ, ಒಂದು ಸಣ್ಣ ರೋಲ್ ಮಾಡಿದ್ರಿ. ಸೊ ಜನ ಇವತ್ತಿಗೂ ಅದು ರಿಮೆಂಬರ್. ಎಕ್ಸಾಕ್ಟ್ಲಿ. ಸೊ ಆ ಎಕ್ಸ್ಪ್ರೆಷನ್ ನಮ್ಗೆ ಇನ್ನೂ ಜ್ಞಾಪಕ ಇದೆ ಸರ್. ಅಂದರೆ ಅವರು ಪಾರ್ವತಿ ಅವರು ಸ್ಯಾಂಡ್ವಿಚ್ ಎಕ್ಸಾಕ್ಟ್ಲಿ ಮಾಡ್ತಾರೆ, ನೀವು ಅದನ್ನ ತಿಂದು ಒಂದು ಥಮ್ಸ್ ಅಪ್ ಇಟ್ಕೊಡ್ತಾರೆ. ಎಕ್ಸಾಕ್ಟ್ಲಿ ಎಕ್ಸ್ಪ್ರೆಷನ್ ಅದು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಸೊ ಸಮ್ ಆಫ್ ದ ಫ್ಯಾಂಟಾಸ್ಟಿಕ್ ಮೆಮರೀಸ್. ತುಂಬ ಲೈಫ್ಗಳನ್ನ ಟಚ್ ಮಾಡಿದ್ವಿ ನಾವು ರೇಡಿಯೋಯಿಂದ. ಸೊ ಅದು ದಟ್ ಈಸ್ ಅಗೇನ್
ಸಮ್ ಫೆಂಟಾಸ್ಟಿಕ್ ಮೆಮರೀಸ್ ದಟ್ ವಿ ಕಾಂಟ್ ಫರ್ಗೆಟ್. ಒಂದ್ಸಲಿ ಯಾರೋ ಒಬ್ಬರು ನಾನು ಅರ್ಧ ದಾರಿ ಹೊರಟ್ಬಿಟ್ಟಿದ್ದೆ ಮನೆಯಿಂದ, ಐ ವಾಸ್ ಹಾಫ್ ದ ವೇ. ಸೊ ನಂಗೆ ಕಾಲ್ ಬಂತು ಸ್ಟುಡಿಯೋಯಿಂದ, ಸಂಬಡಿ ಈಸ್ ಟ್ರೈನ್ ಟು ರೀಚ್ ಯು ಆನ್ ದ ಫೋನ್, ಬಟ್ ನಿಮ್ಮ ನಂಬರ್ ಕೊಡಲಾ ಅಂತ ಸ್ಟುಡಿಯೋ ಅಂತ ಕೇಳಿದ್ರು. ಏನಕ್ಕೆ ಅಂತ ಕೇಳಿದೆ, ಬ್ಲಡ್ ಬೇಕಂತ ಹೇಳಿದ್ರು. ಸರಿ ಕೊಡಿ ಅಂತೆ. ಸರಿ ಅವ್ರು ಫೋನ್ ಮಾಡಿ ಈ ಥರ ಒಂಚೂರು ಅರ್ಜೆಂಟ್ ಅನೌನ್ಸ್ಮೆಂಟು ಅಂತ ಹೇಳಿದ್ರು. ನಾನು ಅರ್ಧ ದಾರಿ ಹೋದವನು ವಾಪಸ್ ತಿರ್ಸ್ಕೊಂಡು ಗಾಡಿ ಐ ಕೇಮ್ ಟು ದ ಸ್ಟುಡಿಯೋ ಓನ್ಲಿ ಫಾರ್ ದಿಸ್ ಅನೌನ್ಸ್ಮೆಂಟ್. ಓಕೆ ಯಾರ್ದೋ ಜೀವಕ್ಕೆ ಹೆಲ್ಪ್ ಆಗ್ಬೋದು ಅಂತ ಬಂದು ಒಂದು 3-4 ಸಲ ಅನೌನ್ಸ್ ಮಾಡಿ, ನೋಡಿ ಈ ಥರ ಯಾರಿಗೂ ಈ ಥರ ಒಂದು ರೇರ್ ಬ್ಲಡ್ ಗ್ರೂಪ್ ಬೇಕಂತೆ. ಅದು ರಾತ್ರಿ 9:30 9:10 ಗಂಟೆ ಅನಿಸುತ್ತೆ, ಅಷ್ಟು ತನಕ ಅನೌನ್ಸ್ ಮಾಡಿದ್ದು. ಸೊ ಯಾರಾದರೂ ಇದ್ದರೆ ಹೋಗಿ ಹೆಲ್ಪ್ ಮಾಡಿ ಪಾಪ, ಒಂದು ಜೀವ ಉಳಿಯುತ್ತೆ ಅಂತ. ಬಟ್ ಸುಬು, ಐ ಮಸ್ಟ್ ಟೆಲ್ ಯು, ನೆಕ್ಸ್ಟ್ ದಿನ ಬೆಳಗ್ಗೆ ಐ ಗೆಟ್ ಅ ಕಾಲ್. ಒಬ್ಬ ತಂದೆ ಬಿಕ್ಕಿ ಹೇಳ್ತಾ ಇದ್ದಾರೆ, ಹಿ ಸೆಡ್ ಐ ಕಾಂಟ್ ಥ್ಯಾಂಕ್ ಯು ಮೋರ್ ದೆನ್ ದಿಸ್, ಯಾಕೆಂದರೆ ನೀವು ನನ್ನ ಮಗನ ಜೀವ ಉಳಿಸಿದ್ರಿ. ನಾನು ಅಂದೆ, ಸರ್ ನಾನೇನು ಮಾಡಿದೆ ಅಂತ. ನೀವು ನೆನ್ನೆ ಮಾಡಿದ ಅನೌನ್ಸ್ಮೆಂಟಿಂದ ನನ್ನ ಮಗನಿಗೆ ಬ್ಲಡ್ ಕೊಡೋಕ್ಕೆ ಒಂದು 100 ಜನ ಬಂದಿದ್ದರು. ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ 100 ಜನ ಬಂದಿದ್ದರು. ಕೊನೆಗೆ ಯಾರೋ ಒಬ್ಬನ ಬ್ಲಡ್ ಮ್ಯಾಚ್ ಆಯಿತು, ಅವನು ಬ್ಲಡ್ಡು ಕೊಟ್ಟ. ಆ ಹುಡುಗಂಗೆ ನಾನು ದುಡ್ಡು ಕೊಡೋಕೆ ಹೋದೆ, 2,000 5,000 ಕೊಡೋಕೆ ಹೋದೆ. ಅವನು, ಸರ್ ನನಗೆ ಬಸ್ ಚಾರ್ಜ್ ಎಷ್ಟು ಬೇಕೋ ಅಷ್ಟು ಕೊಡಿ ಸರ್ ಸಾಕು, ಇಲ್ಲ ಆಟೋ ಕೊಡಿ ಸರ್ ಸಾಕು, ನಾನು ಆಟೋಲ್ಲಿ ಬಂದಿದ್ದೀನಿ ಅಂತ ಹುಡುಗ. ಸೊ ನಂಗೆ ಗೊಳಗೊಳೊಂದು ಕಣ್ಣು ನೀರು ಬಂದ್ಬಿಡ್ತು, ಯಾರಪ್ಪ ಅವ್ನು ಪುಣ್ಯಾತ್ಮ ಬಂದು ನನ್ನ ಮಗನ ಪ್ರಾಣ ಉಳಿಸ್ಯಾನೆ ಅಂತ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ ಅಂದರೆ ಇಟ್ ಈಸ್ ವೆರಿ ಏನೋ ಒಂಥರ ಮನಸ್ಸು ಮುಟ್ಟುವಂಥ ಎಕ್ಸ್ಪೀರಿಯನ್ಸ್, ಇವೆಲ್ಲ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸಸ್. ಅಂದರೆ ಒಂದು ನಮ್ಮಿಂದ ಯಾರೋ ಒಬ್ರು ಜೀವ ಹೊಡಿತಂದ್ರೆ ಅದಕ್ಕಿಂತ ಏನು ಬೇಕಾಗಿದೆ ಅಲ್ವಾ ದೊಡ್ಡ ವಿಷಯ. ಸೊ ಈ ಥರದ ಲಾಟ್ ಆಫ್ ಫಾಂಡ್ ಮೆಮರೀಸ್. ಬಿಸ್ಕೆಟ್ಗಳು ಆಗ್ತಿದ್ದೆ, ಪ್ರ್ಯಾಂಕ್ ಕಾಲ್ಸ್ ಮಾಡ್ತಿದ್ದೆ. ಅವಾಗ ಒಂದ್ಸರಿ ಪೊಲೀಸ್ ಹುಡ್ಕೊಂಡ್ಬಿಟ್ಟಿದ್ರು ಸ್ಟುಡಿಯೋಗೆ, ಯಾಕೆಂದರೆ ಅಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು, ಯಾರೋ ಒಬ್ಬರಿಗೆ BP ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಈ ಥರ ಪೊಲೀಸ್ ಗಿಲೀಸ್ ಎಲ್ಲ ಸ್ಟುಡಿಯೋ ಬಂದ ಥರದೆಲ್ಲ ಸುಮಾರು ಮೆಮರೀಸ್ ಇದೆ. ಅಂಡ್ ಆಲ್ಸೋ ಬಿಟ್ಟಿ ಟಿಕೆಟ್ಸ್ ಕೂಡ ಕೊಡ್ತಿದ್ರಿ, ಬಾಲ್ಕನಿ ಎಕ್ಸಾಕ್ಟ್ಲಿ ಬಿಟ್ಟಿ ಟಿಕೆಟ್ ಕೊಡ್ತಿದ್ದೆ ಫಾರ್ ಅ ಲಾಟ್ ಆಫ್ ಇಯರ್ಸ್. PVR ಟೈಪ್ ಇತ್ತು. ಸೊ ಎವ್ರಿ ಡೇ ನನ್ನ ಶೋನಲ್ಲಿ ಫಿಲ್ಮ್ ಟಿಕೆಟ್ಗಳು ಎಲ್ಲರಿಗೂ ಫ್ರೀಯಾಗಿ. ಇನ್ಫ್ಯಾಕ್ಟ್ ನನ್ನ ಹೌಸ್ ಕೀಪಿಂಗ್ ಅವ್ರನ್ನ ಮುಂಗಾರು ಮಳೆಗೆ ನಾನು ಹೌಸ್ ಕೀಪಿಂಗ್ ಅವ್ರನ್ನ ನಾನು ಸ್ಪೆಷಲ್ಲಾಗಿ ನಾನು ಅವ್ರಿಗೋಸ್ಕರ ಬುಕ್ ಮಾಡಿಸಿ PVR ರಿಕ್ವೆಸ್ಟ್ ಮಾಡಿ ನಾನು ಇಡೀ ಹೌಸ್ ಕೀಪಿಂಗ್ ಟೀಮ್ನ ಕಳಿಸಿದ್ದೆ. ಫಾರ್ ದ ಫಸ್ಟ್ ಟೈಮ್ ಅವ್ರೊಂದು ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಸಿನಿಮಾ ನೋಡೋರು ಅವ್ರ ಫ್ಯಾಮಿಲಿ ಇದೆ. ಸೊ ಅಗೇನ್ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಗ್ರೇಟ್ ಸರ್, ಗ್ರೇಟ್. ಸೊ ರೇಡಿಯೋಲಿ ಲೈಕ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿ ಆಗುತ್ತೆ. ಲಾಡ್ ಆಫ್ ಸೆಲೆಬ್ರಿಟೀಸ್ನ ಮೀಟ್ ಮಾಡ್ತೀರಾ. ಆ್ಯಂಡ್ ಅಪ್ಪು ಸರ್ನು ಸಹ ಟ್ರೈನ್ ಮಾಡ್ತೀರಾ ಹೇಗೆ RJ ಆಗಿ ಮಾತಾಡೋದು ಅಂತಾರೆ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ಮಿಲನ. ಸೊ ಇದು ಆದಮೇಲೆ ಸರ್ ಆ ಒಂದು ಟ್ರಾನ್ಸಿಷನ್ ಯಾವಾಗ ಬಂದೆ ಸರ್? ಓಕೆ, ರೇಡಿಯೋಲಿ ದ ಜರ್ನಿ ವಾಸ್ ಗೋಯಿಂಗ್ ಫ್ಯಾಂಟಾಸ್ಟಿಕ್. ಅದಾದಮೇಲೆ ವೈ ಡಿಡ್ ಯು ಗೆಟ್ ಅ ಥಾಟ್ ದಟ್ ಓಕೆ ಐ ಶುಡ್ ಟ್ರೈ ಸಮಥಿಂಗ್ ಇನ್ ಟೆಲಿವಿಷನ್ ಅಂತ ಯಾಕೆ ಅನ್ನಿಸ್ತು? ನಂಗೆ ಟೆಲಿವಿಷನ್ ಹೊಸ ದಿನ ಅಲ್ಲ, ಬಿಕಾಸ್ ಟೆಲಿವಿಷನ್ ಐ ಆಲ್ವೇಸ್ ಬೀನ್ ಪಾರ್ಟ್ ಆಫ್. ಬಿಕಾಸ್ ಆಸ್ ಅನ್ ಆ್ಯಂಕರ್ ನಾನು ತುಂಬ ವರ್ಷ ತುಂಬ ಶೋಸ್ಗಳು ಮಾಡಿದೆ. ಯಾರಿಗುಂಟು ಯಾರಿಗಿಲ್ಲ ಅಂತ ಝೀನಲ್ಲಿ ಬರ್ತಿತ್ತು. ದಟ್ ಇಸ್ ಅ ವೆರಿ ಬಿಗ್ ಶೋ. ದಿನಕ್ಕೆ ₹1,00,000 ನನ್ನ ಶೋಲಿ ಎವ್ರಿ ಡೇ ಗೆಲ್ಲುವಂಥದ್ದು. ಆ್ಯಂಡ್ ಇಟ್ ವಾಸ್ ಡೈಲಿ ಎಪಿಸೋಡ್. ಒಂದು ನಾನ್ ಫಿಕ್ಷನ್ ಶೋ ಡೈಲಿ ಇರ್ತಿತ್ತು. ಇಟ್ ವಾಸ್ ನಾಟ್ ಇವನ್ ಈಗ ವೀಕೆಂಡಲ್ಲಿ ಬರುತ್ತೆ, ಬಟ್ ಅವಾಗ ಡೈಲಿ ಇರ್ತಿತ್ತು. ಮಂಡೇ ಟು ಸ್ಯಾಟರ್ಡೇ ಇರ್ತಿದ್ದಂಥ ಒಂದು ಶೋ. ದಟ್ ವಾಸ್ ಅ ಪ್ರಿಟಿ ಬಿಗ್ ಶೋ. ಆಸ್ ಅ ಸೈಡ್ ಆ್ಯಂಕರ್ ಆಗಿ ನಾನು ಆ್ಯಕ್ಟರ್ ಆಗಿ ಸುಮಾರು ಶೋಸ್ ಮಾಡಿದ್ದೆ. ಸೊ ನಂಗೆ TV ಹೊಸದೇನಲ್ಲ. ಆ್ಯಂಡ್ TVನ ಟೆಕ್ನಿಕಾಲಿಟೀಸು ನನಗೆ ಗೊತ್ತಿತ್ತು. ಬಿಕಾಸ್ TVನ ಇಷ್ಟು ವರ್ಷ ಕೆಲಸ ಮಾಡಿ ಆ ಒಂದು ಟೆಕ್ನಿಕಾಲಿಟೀಸ್ ನನಗೆ ಗೊತ್ತಿತ್ತು. ಆ್ಯಂಡ್ ಮ್ಯೂಸಿಕ್ ಚಾನಲಲ್ಲಿ ನಾನು ಒಂದು ಹೆಡ್ಡಾಗಿ ಬಂದಿದ್ದರಿಂದ ನನಗೆ ಮ್ಯೂಸಿಕ್ನ ನಾಲೆಜೂ ರೇಡಿಯೋಯಿಂದ ತುಂಬ ಇತ್ತು. ಬಿಕಾಸ್ ಅಲ್ಲಿಯ ಮ್ಯೂಸಿಕ್ ಸ್ಕೆಡ್ಯೂಲಿಂಗು ನಾನೇ ಮಾಡ್ತಾಯಿದ್ದೆ. ರೇಡಿಯೋದಲ್ಲಿ ಯಾವ್ಯಾವ ಹಾಡು ಹೋಗಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡ್ತಾಯಿದ್ದೆ. ನನ್ನ ಬಾಸಿಗೆ ನಾನು ಐ ಯೂಸ್ ಟು ಹೆಲ್ಪ್ ಹಿಮ್ ಇನ್ ದ ಮ್ಯೂಸಿಕ್ ಸ್ಕೆಡ್ಯೂಲಿಂಗ್. ಫಾರ್ ಅ ವೆರಿ ಲಾಂಗ್ ಟೈಮ್ ಐ ಡಿಡ್ ದ ಮ್ಯೂಸಿಕ್ ಸ್ಕೆಡ್ಯೂಲಿಂಗ್ ಆಲ್ಸೋ. ಸೊ ಹಾಗಾಗಿ TVಯ ಟೆಕ್ನಿಕಾಲಿಟೀಸ್ ನಂಗೆ ಚೆನ್ನಾಗೇ ಗೊತ್ತಿತ್ತು. ಸೊ ಅದೇ ನನಗೆ ಹೊಸದು ಅಂತ ಅನ್ಸಿರಲಿಲ್ಲ. ಆ್ಯಂಡ್ ಲಕಿಲಿ ಇಟ್ ಇಸ್ ಒಂದು ಇನ್ಸ್ಟೆಂಟ್ ಸಕ್ಸಸ್ ಕೂಡ ನನ್ನ ಮ್ಯೂಸಿಕ್ ಚಾನಲ್ ಕಾಣ್ತು. ವಿವರ್ ಇನ್ about 40 GRPs when I came. But exactly. We went to about 160-170 GRPs. ಸೊ ಅದರ 4 ಫೋಲ್ಡ್ ಆಗಿ ಹೋದಂಥ ಒಂದು ಸಕ್ಸಸ್ ಕೂಡ ಇದೆ. ಆ್ಯಂಡ್ ಅದರ ಒಂದು ಅಂಗವಾಗಿ ನಮ್ಮ ಎಂಟೈರ್ ನೆಟ್ವರ್ಕಿನ ಓನರ್ ಆದಂತಹ ಕಲಾನಿಧಿ ಸರ್ ಸಹ ನಿಮಗೆ ಚಾನಲ್ ಹೆಡ್ ಆಫ್ ದ ಇಯರ್ ಅನ್ನೋ ಒಂದು ಅವಾರ್ಡ್ ಕೂಡ ಕೊಟ್ಟರು. ಆ ಒಂದು ಮೊಮೆಂಟ್ ಹೇಗಿತ್ತು ಸರ್? ಲೈಕ್ ಆ ಒಂದು ಮೊಮೆಂಟ್ ತೊಗೋಬೇಕಾದ್ರೆ ಎಲ್ಲೋ ಒಂದು ಕಡೆ ಓಕೆ ನಾನು ಇಷ್ಟು ಲೈಕ್ ಆ ಒಂದು ರೇಡಿಯೋ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ಮುಂಚೆ ಚಿಕ್ಕ ವಯಸ್ಸಿಂದ ಒಂದು ಟೆಲಿವಿಷನ್ ಎಕ್ಸ್ಪೀರಿಯನ್ಸ್ ಎಲ್ಲ ಓಕೆ ಟುಡೇ ಇಟ್ ಈಸ್ ಪೇಯಿಂಗ್ ಆಫ್ ಇನ್ ಅಟ್ ಲೀಸ್ಟ್ ಇನ್ ಅ ವೆರಿ ಸ್ಮಾಲ್ ಮ್ಯಾನರ್ ಅಂತ ಅನ್ನಿಸ್ತಾ ನಿಮಗೆ? ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಯಾವ್ಯಾವುದೋ ಅವಾರ್ಡ್ಗಳು ತೊಗೊಂಡಿದ್ದೀನಿ ನಾನು. ಸುಮಾರು ಅವಾರ್ಡ್ಗಳು ಬಂದಿದೆ.
ನಾನು ಚಿಕ್ಕವನಿದ್ದಾಗಿಂದ ಅವಾರ್ಡ್ ತೊಗೊಳ್ಳೋದೇನು ನನಗೆ ಇಟ್ಸ್ ನಾಟ್ ಬೀನ್ ನ್ಯೂ ಬಿಕಾಸ್ ಸ್ಕೂಲಲ್ಲೂ ನನಗೆ ಐ ಯೂಸ್ ಟು ಬೀನ್ ಎವ್ರಿ ಅದರ್ ಆ್ಯಕ್ಟಿವಿಟಿ, ಡಿಬೇಟು, ಮೋನೋ ಆ್ಯಕ್ಟಿಂಗು, ಮಿಮಿಕ್ರಿ, ಸ್ಪೋರ್ಟ್ಸು, ಅದು ತುಂಬದ್ರಲ್ಲಿ ನನಗೆ. ಬಟ್ ಇದು ಯಾಕೆ ಸ್ಪೆಷಲ್ ಆಯಿತು ಅಂದರೆ ನೀವು ಹೇಳಿದಾಗೆ ಆ್ಯಸ್ ಅ ಲೀಡರ್ ಅಥವಾ ಆ್ಯಸ್ ಅ ಮ್ಯಾನೇಜರ್ ರೋಲ್ ನಾವು ತೊಗೊಂಡಾಗ ಆ ಖುಷಿನೇ ಬೇರೆ. ಯಾಕೆಂದರೆ ಒಂದು ಟೀಮ್ ಪರವಾಗಿ ನೀವು ತೊಗೋತಾ ಇರ್ತೀರ, ಅಲ್ಲಿ ನೀವು ಒಬ್ಬರೇ ಅಲ್ಲ, ನೀವೊಂದು ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರ. ನೀವು ಹೇಳ್ದಂಗೆ ನನ್ನ ಆ್ಯಂಕರ್ಗಳು, ನನ್ನ ಪ್ರೊಡ್ಯೂಸರ್ಗಳು, ಅಥವಾ ನನ್ನ ಎಡಿಟರ್ಗಳು, ನನ್ನ ಗ್ರಾಫಿಕ್ ಡಿಸೈನರ್ಗಳು ಎಲ್ಲರ ಪರವಾಗಿ ರೆಪ್ರೆಸೆಂಟ್ ಮಾಡಿ ನಾನು ತೊಗೋತಾ ಇರ್ತೀನಿ, ಆ ಟೀಮ್ನ ಪರವಾಗಿ. ಸೊ ಆ ಖುಷಿನೇ ಬೇರೆ, ಆ ಕಿಕ್ಕೇ ಬೇರೆ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಇನ್ಫ್ಯಾಕ್ಟ್ ಆಸ್ ಐ ಸೆಡ್, ಮಾರನ್ ಸರ್ ಗೇವ್ ದ್ಯಾಟ್ ಇನ್ 2018 or 19 I received it. Channel of the year ಅಂತ. ಓಕೆ ಸರ್, ಸೂಪರ್ ಸರ್. ಈಗ ಟೆಲಿವಿಷನಲ್ಲಿ ಜರ್ನಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನನ್ನ ಒಂದು ಪರ್ಸ್ನಲ್ ಕ್ವಶನ್ ಸರ್, ಬಿಕಾಸ್ ಆ್ಯಸ್ ಯು ನೋ ಮೀಡಿಯಾ ಇಟ್ಸ್ ಅ ವೆರಿ ಹೈ ಪ್ರೆಷರ್ ಮೀಡಿಯಮ್. ಬಿಕಾಸ್ ಟಿವಿ ಮುಂದೆ ಕೂತಿರೋರಿಗೆ ಎಂಟರ್ಟೈನ್ಮೆಂಟ್ ಅದು, ಬಟ್ ಟಿವಿ ಹಿಂದೆ ಇರೋರಿಗೆ ಅದು ಕೆಲಸನೂ ಹೌದು, ಫನ್ನು ಹೌದು, ಪ್ರೆಷರು ಹೌದು. ಸೊ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಮತ್ತು ಪರ್ಸ್ನಲ್ ವೆಲ್ ಬೀಯಿಂಗ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಇನ್ನೊಂದು ಕಡೆ ಸದ್ಗುರು ಒಂದು ಮಾತು ಹೇಳಿದರು, ತುಂಬ ಚೆನ್ನಾಗತ್ತೆ, ನಂಗೆ ಜ್ಞಾಪಕ ಇದೆ. ಲೈಫ್ ಇಸ್ ಲೈಕ್ ಅ ಡ್ಯಾನ್ಸ್ ಅಂತ. ಅಂದರೆ ಇವಾಗ ಡ್ಯಾನ್ಸಲ್ಲಿ ಮುಖ್ಯ ಏನು? ಬ್ಯಾಲೆನ್ಸ್. ಬ್ಯಾಲೆನ್ಸ್ ತಪ್ಪಿದ್ರೆ ಬಿದ್ದೋಗ್ತೀವಿ. ಹೌದು. ಸೊ ಲೈಫು ಹಾಗೇನೆ, ಲೈಫ್ ಇಸ್ ನಥಿಂಗ್ ಬಟ್ ಲೈಕ್ ಅ ಡ್ಯಾನ್ಸ್. So it's all about balancing. It's about balancing your professional life, personal life, your spiritual life, your financial life, personal life. So like social life ಎಲ್ಲನೂ ನೀವು ಬ್ಯಾಲೆನ್ಸ್ ಮಾಡಿದಾಗಲೇ ಅದು ಸುದೀರ್ಘವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನೀವು ಹೇಳ್ದಂಗೆ ಪ್ರೆಷರ್ ಎಲ್ಲಿಲ್ಲ, ಎಲ್ಲ ಕಡೆ ಇದೆ ಪ್ರೆಷರು. ಬಟ್ ನೀವು ಹೇಳ್ದಂಗೆ ನಮಗಿಲ್ಲಿ ಕ್ರಿಯೇಟಿವ್ ಪ್ರೆಷರ್ ಇದೆ. ಸೊ ಯಾಕೆಂದರೆ ಪ್ರತಿ ವಾರನೂ ರೇಟಿಂಗ್ಸ್ ಬರುತ್ತೆ, ರೇಟಿಂಗ್ಸಲ್ಲಿ ಕಾಂಪಿಟೇಷನ್ಗಳಿರುತ್ತೆ. ಬರೀ ಕಾಂಪಿಟೇಷನ್ ಅಂದರೆ ಈಗ ನಾವ್ಯಾವುದೋ ಒಂದು ಮ್ಯೂಸಿಕ್ ಚಾನಲ್ ನಡೆಸ್ತಾ ಇದ್ದೀವಿ, ಮ್ಯೂಸಿಕ್ ಚಾನಲ್ ಒಂದೇ ಕಾಂಪಿಟೇಷನ್ ಆಗಲ್ಲ, ಎಂಟೈರ್ ಯಾವ್ಯಾವುದು ಬೇರೆ ಚಾನಲ್ಗಳಿದೆ, ಮೇನ್ GCಗಳು ಬಿಟ್ಟು ಅದೆಲ್ಲವೂ ನಮಗೆ ಕಾಂಪಿಟೇಷನ್ ಆಗೇ ಬರುತ್ತೆ. ಸೊ ಇದೆಲ್ಲದನ್ನು ಮೀರಿ ನಾವು ಏನು ಮಾಡ್ಬೋದು, ಕಂಟೆಂಟ್ ಏನು ಕೊಡ್ಬೋದು, ಏನು ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು. ಎವ್ರಿ ವೀಕ್ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕಾಗತ್ತೆ, ಒಂದು ಫೆಸ್ಟಿವ್ ಸ್ಪೆಷಲ್ಸ್ ಮಾಡಬೇಕಾಗತ್ತೆ, ಹಬ್ಬಗಳಿರುತ್ತೆ, ಅದಕ್ಕೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಸೊ ಈ ಕ್ರಿಯೇಟಿವ್ ಟರ್ನ್ಔಟ್ ಇದ್ದೇ ಇರುತ್ತೆ. ಬಟ್ ಅದೇ ಕಿಕ್ಕು, ಅದೇ ಮಜಾ, ಅದೇ ದಟ್ ಇಸ್ ವಾಟ್ ಗಿವ್ಸ್ ಅಸ್ ದಟ್ ಎನರ್ಜಿ ಟು ಹೊಸದಾಗಿ ಮಾಡಬೇಕು ಅಂತ. ಗ್ರೇಟ್. ಸೊ ಆ ಕ್ರಿಯೇಟಿವ್ ಚಾನಲ್ಗಳಿದೆ, ಚಾಲೆಂಜಸ್. ಸೊ ಆ ಕ್ರಿಯೇಟಿವ್ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ಎಷ್ಟು ಚೆನ್ನಾಗಿ ನಾವು ನಮ್ಮ ಪರ್ಸ್ನಲ್ ಲೈಫ್ಗೆ ಎಫೆಕ್ಟ್ ಆಗದೆ ಇರೋ ಹಾಗೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅದು ಇಂಪಾರ್ಟೆಂಟು. ಸೊ ಮನೆಗೆ ಬಂದಾಗ ನಾನು ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಮಗನಾಗಿ ಅಲ್ಲಿ ನನ್ನ ರೋಲ್ ಏನಿರುತ್ತೋ ಅದನ್ನು ಪ್ಲೇ ಮಾಡೋಕ್ಕಾಗತ್ತೆ. ಆಫೀಸ್ಗೆ ಹೋದಾಗ ಒಬ್ಬ ಟೀಮ್ ಲೀಡರ್ ಆಗಿ ಅಲ್ಲಿ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ನನ್ನ ಫ್ರೆಂಡ್ಸ್ ಮಧ್ಯೆ ಇದ್ದಾಗ ಫ್ರೆಂಡ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲವೂ ಈ ಚಾಲೆಂಜಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದೇ ಇಸ್ ಆಲ್ is actually fun and is actually what we must do. That balance is the key mantra. Got it, sir. ಸರ್, ಈಗ ಇನ್ನೊಂದು ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ ಏನು ಅಂತಂದರೆ, ಯೂಶ್ವಲ್ ಆಗಿ ಒಂದು ಎವ್ರಿ ಹೇಳ್ತಾರಲ್ಲ ಸರ್, ಪ್ರತಿಯೊಂದು ವಿತ್ ಪವರ್ ಕಮ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ. ಹಾಗೇನೆ ಆ ರೆಸ್ಪಾನ್ಸಿಬಿಲಿಟಿ ಜೊತೆಗೇನೆ ಆ ಒಂದು ಸ್ಟ್ರೆಸ್ ಅನ್ನೋದು ಇರುತ್ತೆ, ಪ್ರೆಷರ್ ಅನ್ನೋದು ಇರುತ್ತೆ. ಖಂಡಿತ. ಸೊ ಒಬ್ರು ಚಾನೆಲ್ ಹೆಡ್ ಆಗಿ ನೀವು ಆ ಒಂದು ಪ್ರೆಷರ್ನ ಮತ್ತೆ ಪರ್ಸ್ನಲ್ ವೆಲ್ ಬೀಯಿಂಗ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಮೆಂಟಲ್ ಬ್ಯಾಲೆನ್ಸ್ ಒಂದೇ ಅಲ್ಲ, ನಿಮ್ಮ ಒಂದು ಫೈನಾನ್ಷಿಯಲ್ ಬ್ಯಾಲೆನ್ಸ್ ಇರ್ಬೋದು, ಪರ್ಸ್ನಲ್ ಪ್ರೊಫೆಷ್ನಲ್ ಬ್ಯಾಲೆನ್ಸ್ ಇರ್ಬೋದು, ಎಲ್ಲವನ್ನೂ ನೀವು ಬ್ಯಾಲೆನ್ಸ್ ಮಾಡ್ದಾಲೆ, ತೂಗಿಸ್ಕೊಂಡು ಹೋದಾಲೆ ನೀವು ಮುಂದೆ ಹೋಗಕ್ಕೆ ಸಾಧ್ಯ. ಅಂದರೆ ಒಂದೇ ಚಕ್ರ ಓಡಿದ್ರೆ ಸಾಲದು, 4 ಚಕ್ರ ಓಡ್ತಾ ಇದ್ರೆ ತಾನೇ ಒಂದು ಗಾಡಿ ಮುಂದಕ್ಕೆ ಹೋಗೋದು. ಅದೇ ಥರ ಸೊ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ಡಾಗಿ ಹೋಗಬೇಕು. ಯಾವುದ್ರಲ್ಲಿ ಏರ್ ಕಮ್ಮಿ ಆದ್ರೂ ಗಾಡಿ ಆ ಕಡೆ ಈ ಕಡೆ ಆಡುತ್ತೆ. ಎಕ್ಸಾಕ್ಟ್ಲಿ. ಸೊ ನೀವು ಪ್ರೊಫೆಷ್ನಲ್ ಲೈಫಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮ 108 ಕನಸುಗಳಿದೆ, ಪ್ರೊಫೆಷನಲ್ನ ಅದಾಗಬೇಕು ಇದಾಗಬೇಕು ಅಂತ ಅಂದರೆ ಪರ್ಸ್ನಲ್ ಲೈಫು ಚಿತ್ರಾನ್ನ ಆಗುತ್ತೆ. ಸೊ ತುಂಬ ಪರ್ಸ್ನಲ್ ಲೈಫ್ ತಲೆ ಕಟ್ಸ್ಕೊಳ್ತಾ ಕೂತ್ಕೊಂಡ್ರೆ ಕೆಲಸದಲ್ಲಿ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಬ್ಯಾಲೆನ್ಸ್ ಮಾಡಿದಾಲೆ ಯು ಕ್ಯಾನ್ ಫೈಂಡ್ ಸಕ್ಸಸ್ ಇಸ್ ವಾಟ್ ಐ ಫೀಲ್. ಗ್ರೇಟ್ ಸರ್, ಗ್ರೇಟ್ ಸರ್. ವಿತ್ ರೆಸ್ಪೆಕ್ಟ್ ಟು ಲೀಡರ್ಶಿಪ್ ಬಗ್ಗೆ ಈಗ ನಾವು ಮಾತಾಡೋ ಹಾಗಿದ್ರೆ, ಸಾರಿ ಸುಬ್ಬು ಟು ಕಟ್ ಯು, ಇನ್ಫ್ಯಾಕ್ಟ್ ಮೈಂಡ್ ಬ್ಯಾಲೆನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಈಗಿನ ಒಂದು ಪ್ರೆಸೆಂಟ್ ಜನ್ರೇಷನ್ಲಿ ಅಥವಾ ಪ್ರೆಸೆಂಟ್ ಸಿನಾರಿಯೋಲಿ ಹೇಳಲೇಬೇಕು ನಾನು, ಮೈಂಡ್ ಬ್ಯಾಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಇಷ್ಟು ಕೇಸ್ ಆಫ್ ಡಿಪ್ರೆಷನ್ನು, ಸೂಸೈಡ್ಸು ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಲೈಫ್ ಎಷ್ಟು ಚಿಕ್ಕದು, ಎಷ್ಟು ಎಂಜಾಯ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಷ್ಟಿದೆ ಅಂಥದ್ರಲ್ಲಿ
ಇಫ್ ಪೀಪಲ್ ಆರ್ ಗೆಟಿಂಗ್ ಇನ್ ಟು ಡಿಪ್ರೆಷನ್, ಸೂಸೈಡ್ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಮೆಂಟಲ್ ಬ್ಯಾಲೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಟೆಲ್. ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ನೀವು ಪ್ರೊಫೆಷನಲ್ ಬೇರೆ ಪ್ರೊಫೆಷನಲ್ ಆಗಿರ್ಬೋದು, ಇಟ್ಸ್ ಆಲ್ ಅಬೌಟ್ ಯುವರ್ ಮೆಂಟಲ್ ಬ್ಯಾಲೆನ್ಸ್. ಪ್ಲೀಸ್ ಮೇಂಟೈನ್ ಯುವರ್ ಮೆಂಟಲ್ ಬ್ಯಾಲೆನ್ಸ್. ಅಗೇನ್ ಸ್ಪಿರಿಚುವಲ್ ಕಡೆ ನಾವು ಇನ್ಕ್ಲೈನ್ ಆದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ಎಲ್ಲರಿಗೂ ಅದು ಬರೋಲ್ಲ. ಸ್ಪಿರಿಚುವಲ್ ಬ್ಯಾಲೆನ್ಸ್ ಅಥವಾ ಸ್ಪಿರಿಚುವಲ್ ಇನ್ಕ್ಲೇಷನ್ ಎಲ್ಲರಿಗೂ ಬರೋದಿಲ್ಲ. ಸೊ ಆ ಥರ ಇದ್ದಾಗ ನಾವು ಈಸಿಯಾಗಿ ಲೈಫ್ನ ತೊಗೊಂಡು ಲಿವಿಂಗ್ ಟುಡೇಸ್ ಲೈಫ್ ಅಂಡ್ ಟುಡೇಸ್ ಪ್ರೆಸೆಂಟ್, ಲಿವಿಂಗ್ ಇನ್ ಪ್ರೆಸೆಂಟ್ ಅಂದ್ರೆ ಗಿಫ್ಟ್. ಅದು ಗಿಫ್ಟ್, ಹೌದು. ಸೊ ಇವತ್ತು ಅಂದರೆ ದಟ್ಸ್ ಅ ಗಿಫ್ಟ್, ದಟ್ಸ್ ಅ ಪ್ರೆಸೆಂಟ್. ಸೊ ಲೀವ್ ದಿಸ್ ಮೂಮೆಂಟ್. ಈ ಮೂಮೆಂಟ್ನ ನೀವು ಚೆನ್ನಾಗಿ ಖುಷಿಯಾಗಿ ಸ್ಪೆಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಎಲ್ಲ ಸುದೀರ್ಘವಾಗಿ ಸರಾಗವಾಗಿ ಹೋಗುತ್ತೆ. ಸೊ ಐ ವಾಂಟ್ ಟು ಟೆಲ್ ಯು, ಬಿಕಾಸ್ ಮೆಂಟಲ್ ಬ್ಯಾಲೆನ್ಸ್ ಅಂತ ಬಂದಾಗ ಐ ಡೆಫಿನೆಟ್ಲಿ ವಾಂಟೆಡ್ ಟು ಸ್ಟ್ರೆಸ್ ಆನ್ ದಿಸ್, ಬಿಕಾಸ್ ತುಂಬ ಬೇಜಾರಾಗುತ್ತೆ ಇವತ್ತಿನ ಈ ಥರದ ಸಿಚುವೇಶನ್ ಸಿನಾರಿಗಳು ಕೇಳಿದಾಗ. ಸೊ ಸ್ಟೇ ಇನ್ ದ ಪ್ರೆಸೆಂಟ್, dance in the present, and most importantly have fun while dance in the present. And balance most important. ಇಲ್ಲದ್ರೆ ಬೀಳ್ತೀವಿ. ಹೌದು. ಗ್ರೇಟ್ ಸರ್. ಸೊ ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ ನಿಮ್ಮ ಒಂದು ಮೇನ್ ಸ್ಟ್ರೆಂತ್ ಪಿಲ್ಲರ್ಸ್ ಯಾರು? ಬಿ ಇಟ್ ಯುವರ್ ಪೇರೆಂಟ್ಸ್ ಆರ್ ಪಾರ್ಟ್ನರ್. ಸೊ ನಿಮ್ಮ ಒಂದು ಎಂಟೈರ್ ಫ್ಯಾಮಿಲಿ ಹೇಗೆ ಸಪೋರ್ಟಿವ್ ಆಗಿದೆ ನಿಮ್ಮ ಒಂದು ಕೆರಿಯರ್ಗೆ? ನಾನು ಇವತ್ತು ಏನೇ ಆಗಿದ್ರು ಇಟ್ ಇಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್, ಬಿಕಾಸ್ ಅವರ ಒಂದು ಎನ್ಕರೇಜ್ಮೆಂಟೇ. ಅಗೇನ್ ದೇ ವೇರ್ ವೆರಿ ಗುಡ್ ಇನ್ ರೆಕಗ್ನೈಸಿಂಗ್ ಮೈ ಸ್ಟ್ರೆಂತ್ ಆ್ಯಂಡ್ ಲಿವಿಂಗ್ ಮೀ ಟು ಬಿ ವಾಟ್ ಐ ವಾಂಟ್ ಟು ಬಿ. ನೀನೇನು ಆಗಬೇಕು ಅಂತಿದೆಯಾ ಆಗಪ್ಪ. ನಮ್ಮ ಅಪ್ಪ ಅಮ್ಮ ಯಾವತ್ತೂ ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ಅಥವಾ ನೀನು ಇನ್ನೊಂದೇನೋ ಕೆಲಸನೇ ಮಾಡಬೇಕು, ಮಾರ್ಕೆಟಿಂಗ್ ಹೋಗಬೇಕು, ಸೇಲ್ಸ್, ಈ ಥರ ಏನು ಹೇಳಿದೆ ನಿನಗೇನು ಬೇಕೋ ಅದನ್ನು ಮಾಡುವಂಥ ನನಗೆ ಆ ಒಂದು ಫ್ರೀಡಮ್, ಆ ಲಿಬರ್ಟಿ ಕೊಟ್ಟರು ನಮ್ಮ ತಾಯಿ ಪದ್ಮಜ ಅಂತ. ಶಿ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್. ಸೊ ಕನ್ನಡದ ಬಗ್ಗೆ ಪ್ರೇಮ, ನಮ್ಮ ಸಂಸ್ಕೃತಿ ಬಗ್ಗೆ ಬಲವು ಅಲ್ಲಿಂದನೇ ಇದೆ ನನಗೆ. ನಾನು ಇನ್ಫ್ಯಾಕ್ಟ್ ರವೀಂದ್ರ ಕಲಾಕ್ಷೇತ್ರದ ಸುತ್ತಮುತ್ತನೇ ಬೆಳೆದವನು ನಾನು. ಓಕೆ. ಸೊ ನನಗೆ ನಾಟಕ ಅಥವಾ ಸಂಸ್ಕೃತಿ, ಕನ್ನಡ ಇದೇನು ಚಿಕ್ಕವರಿಂದನೇ ನನಗೆ ಇಟ್ ವಾಸ್ ಇನ್ಕಲ್ಕುಲೇಟ್ ಬಿಕಾಸ್ ಆಫ್ ನನ್ನ ತಾಯಿಯಿಂದ. ಅವರ ತುಂಬ ಒಂದು ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಅಥವಾ ಅವರ ಒಂದು ಸ್ಟ್ರಾಂಗ್ ಸಪೋರ್ಟು. ನಮ್ಮ ತಂದೆ ಅಗೇನ್ ಪಾಪ ನಾನು ಬೆಳಗ್ಗೆ ಹೊತ್ತು ಎಲ್ಲರೂ ನಾನು ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ ಅವರು ಬೆಳಗ್ಗೆ ನನ್ನ ಜೊತೆ 4 ಗಂಟೆ 5 ಗಂಟೆಗೆ ಎದ್ದು ಇಷ್ಟು ನನ್ನ ಜೊತೆ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಅಥವಾ ನಾನು ಪ್ರೋಗ್ರಾಮ್ಗಳಿಗೆ ಶೋಸ್ಗಳಿಗೆ ಹೋದಾಗ, ಶೂಟಿಂಗ್ಗಳಿಗೆ ಹೋದಾಗ ಎವ್ರಿವೇರ್ ಹಿ ಯೂಸ್ ಟು ಬಿ ವಿತ್ ಮೀ. ಅವ್ರ ಕೆಲಸ ಬಿಟ್ಟು ನನ್ನ ಜೊತೆ ಇರ್ತೀನಿ ನಮ್ಮ ತಂದೆ. ಸೊ ಅಗೇನ್ ಮೈ ಪೇರೆಂಟ್ಸ್ ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್. ಮದುವೆ ಆದಮೇಲೆ ನನ್ನ ಹೆಂಡತಿ ಶ್ವೇತಾ, ಪಾಪ ನಾನು ನೀವು ಹೇಳ್ದಂಗೆ ನಮ್ಮ ಒಂದು ಈ ಥರದ ಒಂದು ಎಂಟರ್ಟೈನ್ಮೆಂಟ್ ಪ್ರೊಫೆಷನ್ ಇದೆಯಲ್ಲ ತುಂಬ ಕಷ್ಟ. ಯಾಕೆಂದರೆ ನಮಗೆ ಹೊತ್ತು ಗೊತ್ತಿರೋದಿಲ್ಲ, ಮನೆಗೆ ಎಷ್ಟೊತ್ತಿಗೂ ಹೋಗ್ತೀವಿ, ಅಥವಾ 2 ದಿವಸ ಶೂಟಿಂಗ್ ಹೋದಾಗ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಈ ಥರ ಎಲ್ಲ ಆದಾಗ ಮನೇಲಿ ನಮ್ಮನ್ನು ತುಂಬ ಸಪೋರ್ಟ್ ಮಾಡೋರು ಬೇಕಾಗತ್ತೆ. ದಟ್ ರೋಲ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ಮೈ ವೈಫ್ ಶ್ವೇತಾ. ಶಿ ಇಸ್ ಬೀನ್ ವೆರಿ ವೆರಿ ಸಪೋರ್ಟಿಂಗ್ ಆ್ಯಂಡ್ ಲವಿಂಗ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಮಗ ಅಥರ್ವ, ಹಿ ಲವ್ಸ್ ವಾಟ್ ಐ ಡೂ. ಸೊ ಅಗೇನ್ ಅವನ ಸಪೋರ್ಟು ಇದ್ದೇ ಇದೆ. ಸೂಪರ್. ಯಾಕೆಂದರೆ ನಾನು ವೀಕೆಂಡ್ಸ್ ಕೂಡ ಎಷ್ಟೋ ಸಲ ನಾನು ಮನೇಲಿರೋಕ್ಕೆ ಆಗೋದಿಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಇವತ್ತಿಗೂ ಐ ಹೋಸ್ಟ್ ಕಾರ್ಪೊರೇಟ್ ಶೋಸ್, ಅವಾಗವಾಗ ಶೂಟಿಂಗ್ಗಳಿರುತ್ತೆ, ಸಿನಿಮಾ ಇರ್ಬೋದು, ಅಥವಾ ಇನ್ನೊಂದೇನೋ ಬೇರೆ ಯಾವುದೋ ಮೀಟಿಂಗ್ಸ್ ಇರ್ಬೋದು. ಸೊ ಇದೆಲ್ಲ ಇದ್ದಾಗ ವೀಕೆಂಡ್ಸ್ ಕೂಡ ಮನೇಲಿರೋದಿಲ್ಲ ನಾನು. ಬಟ್ ಅವ್ರು ಬೇಜಾರು ಮಾಡ್ಕೊಳ್ದೆ, ನಿನ್ನ ಕೆಲಸ ನೀನು ಮಾಡೋ, ವಿಲ್ ಸ್ಟ್ಯಾಂಡ್ ವಿತ್ ಯು ಅಂತ ದೇ ಆಲ್ವೇಸ್ ಟೋಲ್ಡ್ ವಿತ್ ಮೀ. ಸೊ ಸೂಪರ್ ಸರ್. ಈಗ ಇನ್ನೊಂದು ಏನಂತಂದರೆ, ಪ್ರತಿಯೊಬ್ಬರು RJ ಲೈಫಲ್ಲಿ ಅಥವಾ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಲೈಫಲ್ಲಿ, ಸಿನ್ಸ್ ನೀವು ಟೆಲಿವಿಷನಲ್ಲೂ ಆನ್ ಸ್ಕ್ರೀನಲ್ಲಿ ಸುಮಾರು ಕಾಣಿಸ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಅದೊಂದು ಶೈ ಮೂಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವೇ ಒಂದು ಲೈವಲ್ಲಿದ್ದಾಗ ಯಾರೋ ನಮಗೇನೋ ಕವಿತೆ ಹೇಳಿದ್ರು, ಅಥವಾ ಏನೋ ಫ್ರೆಂಡ್ಲಿ ವೇ ಪ್ರಪೋಸ್ ಮಾಡಿದ್ರು ಅಂದಾಗ ನಮಗೇನೋ ಒಂದು ಸ್ವಲ್ಪ ಓಕೆ ಥ್ಯಾಂಕ್ ಯು ಅಂತ ನಾವೇ ಬ್ಲಶ್ ಆಗ್ತೀವಿ. ಸೊ ಆ ಥರ ಐ ಆಮ್ ಶೋರ್ ಸುಮಾರಾಗಿರುತ್ತೆ ನಿಮಗೆ. ಅದರಲ್ಲಿ ಒಂದು ಬೆಸ್ಟ್ ಮೆಮೊರಿ, ಗುರು ಇದೊಂಥರ ಮಜಾ ಇತ್ತು ಗುರು ಇವ್ರು ಹೇಳಿದ್ದು ಅಂತ ಯಾವ್ದಾದ್ರು ಇದೆಯಾ ಸರ್? ಸುಮಾರಿದೆ ಆ ಥರದಲ್ಲಿ. ಯಾರೊಬ್ಳು ಹುಡುಗಿ ಕ್ಯಾಮ್ರಾದಲ್ಲೇ ಮುತ್ಕೊಡು ಅಂತ ಕೇಳಿದ್ದು. ಸೊ ಅಗೇನ್ ದಟ್ ವಾಸ್ ವೆರಿ ಎಂಬ್ಯಾರಸಿಂಗ್. ಯಾಕಂದರೆ ಈಗಿನ ಸಿನಾರಿಯೋ ಆದರೆ ಅಥವಾ ಈಗಿನ ಇದರಲ್ಲಿ ಜನ ಎಕ್ಸೆಪ್ಟ್ ಮಾಡ್ತಾರೆ, ಓಪನ್ನೆಸ್ ಬಂದಿದೆ ಜನಕ್ಕೂ. ಬಿಕಾಸ್ ನಾನು ಹೇಳ್ತಾರೆ 2007-8 ಇನ್ನೂ ನಮಗೆ ಇಷ್ಟು ಓಪನ್ನೆಸ್ ಇರಲಿಲ್ಲ ಆಸ್ ಅ ಸೊಸೈಟಿ. ಸೊ ನಮಗೆ ಯಾರೋ ಒಬ್ಳು ಬಂದು ಹುಡುಗಿ ಕ್ಯಾಮ್ರಾದಲ್ಲಿ ನಂಗೆ ತುಂಬ ಇಷ್ಟ, ನೀನು ಒಂದ್ಸಲಿ ಮುತ್ಕೊಡು ಅಂದಾಗ ನಮ್ಗೆ ಅದು ಇಟ್ ವಿಲ್ ಬಿ ವೆರಿ ಎಂಬ್ಯಾರಸಿಂಗ್. ಆಗಲ್ಲ ಅಂತ ಅನ್ಸುತ್ತೆ. ಬಟ್ ಅದೊಂದು ಆಗಿತ್ತದು, ಯಾವುದೊಂದು ರಿಯಾಲಿಟಿ ಶೋಲಿ ನಾನು ಮಾಡ್ಬೇಕಾದ್ರೆ ಅದಾಗಿತ್ತದು. ಸುಮಾರು ಜನ ರೇಡಿಯೋ ಅಭಿಮಾನಿಗಳು ಲೆಟರ್ಗಳಿಗೆ ಕಳ್ಸಿರೋದಿದೆ, ಗ್ರೀಟಿಂಗ್ ಕಾರ್ಡ್ಗಳು ಕಳ್ಸಿರೋದಿದೆ. ಒಬ್ಳು ಹುಡುಗಿ ಇನ್ಫ್ಯಾಕ್ಟ್ ಸ್ಟುಡಿಯೋ ತನಕ ಹುಡ್ಕೊಂಡ್ಬಿಟ್ಟಿದ್ಲು, ತುಂಬ ಕಾಡಿಸ್ತಾ ಇದ್ಲು. ಆಮೇಲೆ ಒಳಗೆ ಹೇಳ್ಬೇಕಾಯ್ತು, ಇಲ್ಲಮ್ಮ ದಯವಿಟ್ಟು ನನಗೆ ಇಷ್ಟು ಕಾಡಿಸ್ಬೇಡ,
ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಅದು ಹೇಳಬೇಕಾಯ್ತದು. ಸೊ ಈ ಥರ ತುಂಬ ಇನ್ಸಿಡೆಂಟ್ಸ್ಗಳು ಆಗಿದೆ. ಬಟ್ ಅಗೇನ್ ವಿ ಹ್ಯಾವ್ ಟು ಟೇಕ್ ಇಟ್ ದ ಪಿಂಚ್ ಆಫ್ ಸಾಲ್ಟ್. ಯಾಕೆಂದರೆ ಅವರ ಇಮ್ಯಾಜಿನೇಷನ್ ಏನೋ ಒಂದಿರುತ್ತೆ ಪಾಪ, ಅವರು ನಮ್ಮನ್ನ ಏನೋ ಆಗೊಂದು ಊಹಿಸ್ಕೊಂಡಿರ್ತಾರೆ ಪಾಪ, ಅವ್ರಿಗೂ ನಾವು ಮನಸ್ಸು ನೋವ್ಸೋಕ್ಕಾಗಲ್ಲ. ಆ ಮನಸ್ಸು ನೋವಿಸ್ದೆ ಹೋದಾಗೇ ಅವ್ರಿಗೆ ನಾವು ನಮಗೆ ಬೇಡ ಅಂತ ಹೇಳೋದು ಕೂಡ ಇಟ್ ಇಸ್ ಇಂಪಾರ್ಟೆಂಟ್. ಗ್ರೇಟ್ ಸರ್. ಗಿಫ್ಟ್ಗಳ ಬಗ್ಗೆ ಮಾತಾಡೋ ಹಾಗಿದ್ರೆ ದಿ ಮೋಸ್ಟ್ ಮೆಮೊರಬಲ್ ಗಿಫ್ಟ್ ಯಾವ್ದು? ಮೆಮೊರಬಲ್ ಗಿಫ್ಟ್ ಅಂದರೆ ನೀವು ಹೇಳ್ತಾ ಇರೋದು ಲಿಸನರ್ಸ್ ಕೊಟ್ಟಿರೋದು? ಲಿಸನರ್ಸ್ ಕೊಟ್ಟಿರೋದ ನನ್ನ ಕ್ಯಾಬಿನಲ್ಲಿ ನಾನು ಕೂತ್ಕೊಳ್ಳೋಂತಹ ಒಂದು ಕ್ಯಾಬಿನ್ ಇವತ್ತು ಇದೆ. ಒಂದು ಐ ಥಿಂಕ್ 5.5 or 6 feet by 6 feet ದೊಡ್ಡ ಫ್ರೇಮ್. ನಾನು ಮಾಡಿರುವಂತಹ ಅಷ್ಟು ಯಾವುದೋ ಶೋಸ್ಗಳು, ಆಮೇಲೆ ಫೋಟೋಗಳು ಎಲ್ಲವನ್ನು ಕೊಲಾಜ್ ಮಾಡಿ ಒಬ್ರು ತಂದ್ಕೊಟ್ಟಿದ್ರು. ನನ್ನ ಇವತ್ತಿಗೂ ನನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ, ಕ್ಯಾಮೆರಾ ಇಟ್ಕೊಂಡಿದ್ದೀನಿ. ದೊಡ್ಡ ಫ್ರೇಮು, ಗೋಲ್ಡ್ ಪ್ಲೇಟೆಡ್ ವಾಚಸ್ ಕೊಟ್ಟಿದ್ದಾರೆ, ಐಪಾಡ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಔಟ್ ಆಫ್ ಪ್ರೀತಿ ಅಷ್ಟೇ ಅವರ. ಇನ್ಫ್ಯಾಕ್ಟ್ ನಾನು ಒಂದ್ಸಲಿ ಐ ಮಸ್ಟ್ ಟೆಲ್ ಯು ದಿಸ್, ಯಾವುದು ಮೋಸ್ಟ್ ಪ್ರೆಷಿಯಸ್ ಅಂದರೆ ಒಂದ್ಸಲಿ ನನಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ. ಯಾವತ್ತೋ ಒಂದ್ಸಲಿ ಆನ್ ಏರು ಆಹಾ ಇವತ್ತು ನಂಗೆ ರವೆ ಉಂಡೆ ತಿನ್ನಬೇಕು ಅನಿಸ್ತಾ ಇದೆ, ನಮಗೆ ಹೋದ ತಕ್ಷಣ ಹೇಳಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಆನ್ ಏರು. ಐ ಥಿಂಕ್ ನಾನು ಆಫೀಸ್ನಿಂದ ರೇಡಿಯೋ ಸ್ಟುಡಿಯೋಯಿಂದ ಹೊರಡೋಷ್ಟರಲ್ಲೇ ಒಂದು ಡಬ್ಬ ಪೂರ್ತಿ ರವೆ ಉಂಡೆ ಮಾಡ್ಕೊಂಡು ಒಬ್ರು ಲಿಸನರ್ ತಂದ್ಕೊಟ್ಟಿದ್ರು. ನೀವು ರವೆ ಉಂಡೆ ಇಷ್ಟ, ನೀವು ಮನೆಗೆ ಹೋಗಿ ತಿನ್ನೋಕ್ಕಾಗಲ್ಲ, ಅಷ್ಟು ಲೇಟ್ ಆಗುತ್ತೆ, ತಿಂಡಿ ನಾನು ನಿಮ್ಮಸ ಮಾಡಿದೆ ಅಂತ ಹೇಳಿ ಪಾಪ ಬಿಸಿ ರವೆ ಉಂಡೆ ತಂದ್ಕೊಟ್ಟಿದ್ರು. ಸೊ ಈ ಥರ ತುಂಬ ಆಗಿದೆ, ಈ ಥರದ ಲಾಟ್ ಆಫ್ ಇನ್ಸ್ಟೆನ್ಸಸ್. ಗ್ರೇಟ್ ಸರ್. ಸರ್, ಈಗ ಕಮಿಂಗ್ ಡೌನ್ ಟು ದಿ ಮೋಸ್ಟ್ ಫನ್ ಪಾರ್ಟ್, ಒಂದು ರ್ಯಾಪಿಡ್ ಫೈರ್ ಇದೆ. ರೆಡಿನಾ ಸರ್? ಓಕೆ, ರೆಡಿ. ಓಕೆ ಸರ್, ದ ಫಸ್ಟ್ ಪ್ರಶ್ನೆ, ನಿಮ್ಮ ಫೇವ್ರೆಟ್ ಸಾಂಗ್ ಆಫ್ ಆಲ್ ಟೈಮ್? ಹಿಂದಿನಲ್ಲಿ ಹೇಳೋದಂದ್ರೆ ಕಿಸಿ ಕಿ ಮುಸ್ಕುರಾಹಟೋ ಪೆ ಹೋ ನಿಸಾರ್, ಕಿಸಿ ಕಾ ದರ್ದ್ ಹೋ ಸಕೆ ತೋ ಲೇ ಉಧಾರ್. ಯಾಕಂದರೆ ತುಂಬ ಮೀನಿಂಗ್ ಇದೆ, ಹಾಡು ತುಂಬ ಡೀಪ್ ಮೀನಿಂಗ್ ಇದೆ. ಸೊ ನನಗೆ ತುಂಬ ಇಷ್ಟವಾದ ಹಾಡು. ಕನ್ನಡದಲ್ಲಿ ಆಬ್ವಿಯಸ್ಲಿ ನಗುವ ನಯನ ಮಧುರ ಮೌನ ಹೃದಯ ಇದೇ ಮಾತಕ್ಕೆ. ಗ್ರೇಟ್. RJ ಆರ್ ಮ್ಯೂಸಿಕ್ ಚಾನಲ್ ಹೆಡ್, ವಿಚ್ ರೋಲ್ ಇಸ್ ಮೋರ್ ಫನ್? ಫನ್ ಡೆಫಿನೆಟ್ಲಿ ಇಸ್ ಎನಿ ಡೇ ಆನ್ RJ ರೋಲ್. ಯಾಕೆಂದರೆ ಆ ಕಿಕ್ಕೇ ಬೇರೆ, ಆ ಮಜಾನೇ ಬೇರೆ. ನಾನು ಹೇಳ್ದಂಗೆ 100 ಕೆಲಸನ ಒಬ್ಬರೇ ಮಾಡಿ ನೀವು ಅದನ್ನ ಜಯಿಸೋದಿದೆಯಲ್ಲ, ಅದು ಇಟ್ಸ್ ಅ ಚಾಲೆಂಜ್. ನಾಳೆ ಸ್ಟುಡಿಯೋ ಒಳಗೆ ಹೋದಾಗ ನೀವು ಒಬ್ಬರೇ 10 ಜನ ಮಾಡೋ ಕೆಲಸ ಮಾಡ್ತೀರಾ, ಅದ್ರ ಮಧ್ಯಾಹ್ನ ನೀವು ಗೆದ್ದು ಬರ್ತೀರಾ ಅಂದರೆ ಆ ಖುಷಿನೇ ಬೇರೆ. ಆ್ಯಂಡ್ ಬರೇ ನಾವು ಒಂದಿನ ಮಾಡಲ್ಲ, ಅದನ್ನ ಎವ್ರಿ ಡೇ ಅದನ್ನ ಮಾಡಿ, ಎವ್ರಿ ಡೇ ಅದನ್ನ ಚೆನ್ನಾಗಿ ಮಾಡಿ ಜಯಿಸ್ಕೊಳ್ಳೋದು, ಉಳಿಸ್ಕೊಳ್ಳೋದು, ಸಸ್ಟೇನ್ ಆಗೋದು, ಅದು ಮಾಡಿದಾಗ ಖುಷಿ ಹಾಕಿಕ್ಕೆ ಬೇರೆ. ಸೊ ಎನಿ ಡೇ ಆನ್ RJ. ಗ್ರೇಟ್ ಸರ್. ಓಕೆ, ಯುವರ್ ಗೋ ಟು ಕಂಫರ್ಟ್ ಫುಡ್? ಕಂಫರ್ಟ್ ಫುಡ್ ಎನಿ ಫುಡ್, ಫುಡ್ಡಿ. ನನಗೆ ಚಾಟ್ಸ್ ತುಂಬ ಇಷ್ಟ. ನನ್ನ ಡಿಸ್ಟ್ರೆಸ್ಸರೇ ಚಾಟ್ಸ್. ನನಗೆ ಏನಾದ್ರು ತುಂಬ ಸುಸ್ತಾದಾಗ, ತುಂಬ ತಲೆ ಕೆಟ್ಟದಾಗ ಜನ ಸಿಗರೇಟ್ಸ್ ಇರ್ತಾರೆ, ಉಂಡಾಕ್ತಾರೆ, ಬಟ್ ನನಗೆ ಚಾಟ್ಸ್ ಬೇಕು. ಚಾಟ್ಸ್ ತಿಂದರೆ ನನಗೆ ರಿಲ್ಯಾಕ್ಸ್ ಆಗ್ತಾನೆ. ಗ್ರೇಟ್ ಸರ್. ಲೈಫಲ್ಲಿ ಹಿಂದೆ ಟ್ರಾವೆಲ್, ಪಾಸ್ಟಿಗೆ ಟ್ರಾವೆಲ್ ಮಾಡಿ, ಇಫ್ ಯು ವಾಂಟ್ ಟು ರಿಲೀವ್ ಒನ್ ಮೂಮೆಂಟ್ ಒನ್ಸ್ ಅಗೇನ್, ಯಾವುದು? There are a lot of moments. One of the best moments is ರಾಜಾಜಿನಗರ ಎಂಟ್ರೆನ್ಸ್ ಇಂದ ನೋಡಿದ್ರೆ ಓಕ್ಲಿಪುರಮಲ್ಲಿ ಕಾಣಿಸ್ತಾ ಇತ್ತು ಆ ಹೋರ್ಡಿಂಗು. ಅಷ್ಟು ದೊಡ್ಡದಾಗಿತ್ತು ಆ ಹೋರ್ಡಿಂಗು. ನನ್ನೇ ನೋಡ್ಕೊಂಡಾಗ ಯಾವ ಹೀರೋಗೂ ಸಿಗಲ್ಲ ಅಷ್ಟು ದೊಡ್ಡ ಹೋರ್ಡಿಂಗು, ಐ ಆಮ್ ಶ್ಯೂರ್, ಬಿಕಾಸ್ ದಟ್ ಬಿಗ್ ಇಟ್ ವಾಸ್. ರೇಡಿಯೋ ಮಿರ್ಚಿನಲ್ಲಿ ಡಬಲ್ ದರೋಡೆ ಅಂತ ಒಂದು ಕಾಂಟೆಸ್ಟ್ ಮಾಡಿದ್ವಿ. ಸೊ ಆ ಕಾಂಟೆಸ್ಟ್ನಲ್ಲಿ ದಿನ ₹1,00,000 ಕೊಡ್ತಿದ್ವಿ ಫಾರ್ ಅಬೌಟ್ 1 month ನನ್ನ ಶೋಲಿ. ಸೊ ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಕ್ಯಾಂಪೇನ್ ಮಾಡಿದ್ವಿ. ನನ್ನ ಮುಖನ ಊರಿಗೆಲ್ಲ ಕಾಣಿಸೋಗಿ ನೋಡಿದಾಗ ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಗ್ರೇಟ್ ಸರ್. ಒನ್ ಸಿಟಿ ವಿಚ್ ಯು ವಾಂಟ್ ಟು ರಿಟೈರ್? ಈ ಸಿಟಿಲಿ ನಾನು ರಿಟೈರ್ಮೆಂಟ್ ಆದರೆ ಈ ಸಿಟಿಲಿ ನಾನು ರಿಟೈರ್. ನಾನು ತುಂಬ ಸ್ಪಾಯ್ಲ್ಟ್ ಬೆಂಗಳೂರು ಹುಡುಗನಪ್ಪ. ನಾನು ಯಾವಾಗ ಹೇಳ್ತಿದ್ದೀನಿ, ಐ ಆಮ್ ಬಾಟ್ ಅಪ್ ಆ್ಯಂಡ್ ಸ್ಪಾಯ್ಲ್ಟ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ನಾನು ತುಂಬ ಬೆಂಗಳೂರು ಹುಡುಗ. ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ. ಬೆಂಗಳೂರಿನ ಗಲ್ಲಿಗಳಲ್ಲಿ ಏನೇನು ಸಿಗತ್ತೆ, ತಿನ್ನೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಎಲ್ಲವೂ ಗೊತ್ತು. ಸೊ ಬೆಂಗಳೂರು ಇಸ್ ಅ ಪ್ಯಾರಡೈಸ್. ಬೆಂಗಳೂರು ನಂಗೆ ತುಂಬ ಇಷ್ಟ. ಅದನ್ನು ಬಿಟ್ಟರೆ ನಮ್ಮ ತಾಯಿ ಊರು ಶಿವಮೊಗ್ಗ. ಸೊ ಮಲೆನಾಡು ತುಂಬ ಇಷ್ಟ. ಮಲೆನಾಡು. ಗ್ರೇಟ್. ಓಕೆ, ಒನ್ ಮ್ಯೂಸಿಕ್ ಲೆಜೆಂಡ್, ಡೆಡ್ ಆರ್ ಅಲೈವ್, whom you want to meet? Whom I want to meet? ನಾನು ಲಕ್ಕಿಲಿ ಸುಬ್ಬು, I've been very very fortunate, I must tell you. ನನ್ನ ಫೇವ್ರೆಟ್ ಸಿಂಗರ್ಸ್ ಸೋನು ನಿಗಮ್, ಶ್ರೇಯಾ ಘೋಷಾಲ್, SP ಬಾಲಸುಬ್ರಹ್ಮಣ್ಯಂ, ಹರಿಹರನ್, ಶಂಕರ್ ಮಹಾದೇವನ್, ಎಲ್ಲರನ್ನೂ ಮೀಟ್ ಮಾಡೋಗೋಯ್ತು. ಎಲ್ಲರನ್ನೂ ಮೀಟ್ ಮಾಡಾಯಿತು. ಅಗೇನ್ ಹಂಸಲೇಖ ಸರ್ ಅವರು, ಎಲ್ಲರನ್ನೂ ನನ್ನ ಫೇವ್ರೆಟ್ ಮ್ಯೂಸಿಕಲ್ ಯಾರಾದರೆ ಅಷ್ಟು ಜನನ ಮೀಟ್ ಮಾಡಾಯಿತು. ಮ್ಯೂಸಿಕಲಿ ನನ್ನ ಫೇವ್ರೆಟ್ ಲೆಜೆಂಡ್ಸು. ಮೊನ್ನೆ ತಾನೇ ಶಂಕರ್ ಮಹಾದೇವ್ರನ್ನ ಕೂಡ ಮೀಟ್ ಮಾಡಿದೆ.
ಮ್ಯೂಸಿಕಲಿ ಎಲ್ಲರೂ ನನ್ನ ಲಿಸ್ಟ್ ಮುಗೀತು. ಬಟ್ ಅಗೇನ್ ನನ್ನ ಫೇವ್ರೆಟ್ ಸ್ಟಾರ್ಸಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು, ಅಮೀರ್ ಖಾನ್, ಸಲ್ಮಾನ್ ಖಾನ್, ಕಮಲ್ ಹಾಸನ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನೂ ಭೇಟಿ ಮಾಡಾಗಿದೆ. ರಜನಿ ಸರ್ ಒಬ್ಬರನ್ನ ಮೀಟ್ ಮಾಡಿಲ್ಲ. ಸೊ ಅವರೊಬ್ಬರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಏನಾದ್ರು ಒಂದು ಇಂಟರ್ವ್ಯೂ ಅಥವಾ ಒಂದು ಶೋ ಆ ಥರ ಮಾಡಬೇಕು. ಸುಮ್ಮನೆ ಬರೀ ಮೀಟ್ ಮಾಡೋದಷ್ಟೇ ಅಲ್ಲ. ಗ್ರೇಟ್ ಸರ್. ಓಕೆ, ನಿಮ್ಮ ಫೇವ್ರೆಟ್ ಕೋಟ್? ನನ್ನ ಫೇವ್ರೆಟ್ ಕೋಟು ಐ ಆಲ್ವೇಸ್ ಸೇ ದಿಸ್: ನಮ್ಮ ಮನಸ್ಸು ಕೋತಿ ಇದ್ದಾಗೆ. ಸೊ ನಿಮ್ಮ ಸರ್ಕಸ್ನ ಕೋತಿಗಳನ್ನ ಮಾತ್ರ ನೀವು ಕಂಟ್ರೋಲ್ ಮಾಡಿ. ಯಾಕೆ ಅದರಂತ ನೀವು ಟ್ರೈನ್ ಮಾಡಿರ್ತೀರ. ಸೊ ನಿಮಗೆ ಗೊತ್ತು, ಬೇರೆಯವರ ಕೋತಿ ವಿಷಯಕ್ಕೆ ಹೋಗಬೇಡಿ ನೀವು, ಯಾಕೆಂದ್ರೆ ಅದು ಕೋತಿನೇ. ಸೊ ಬೇರೆಯವ್ರ ವಿಷಯಕ್ಕೆ ಹೋಗಬೇಡಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್, ಮೈಂಡ್ ಯುವರ್ ಓನ್ ಕೋತಿ. ಓಕೆ, ಸೊ ಲೈಫ್ ಇಸ್ ಲೈಕ್ ಅ ಸರ್ಕಸ್. ಹ್ಯಾಂಡಲ್, ಬ್ಯಾಲೆನ್ಸ್ ಯುವರ್ ಓನ್ ಮಂಕಿ ಫ್ರಮ್ ಯುವರ್ ಓನ್ ಸರ್ಕಸ್. ಡು ನಾಟ್ ಗೋ ಟು ಹ್ಯಾಂಡಲ್ ಅದರ್ ಸರ್ಕಸ್. ಓಕೆ, ಲಾಸ್ಟ್ ಕ್ವಶನ್ ಫಾರ್ ದ ಡೇ. ನಿಮ್ಮನ್ನ ನೀವು 3 ಪದಗಳಲ್ಲಿ ವಿವರಿಸೋ ಹಾಗಿದ್ರೆ ಹೇಗೆ ವಿವರಿಸ್ತೀರಾ? ಕಲರ್ಫುಲ್. ಓಕೆ, ಬಿಕಾಸ್ ಐ ಲವ್ ಕಲರ್ಸ್ ತುಂಬ ಇಷ್ಟ, ಬಣ್ಣಗಳು. ಮ್ಯೂಸಿಕಲ್, ಬಿಕಾಸ್ ಮೈ ಲೈಫ್ ಹ್ಯಾಸ್ ಬೀನ್, ದ ಜರ್ನಿ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ವಿತ್ ಮ್ಯೂಸಿಕ್. ಆ್ಯಂಡ್ ಕ್ರಿಯೇಟಿವ್, ಯಾಕಂದ್ರೆ ನನಗೆ ಕ್ರಿಯೇಟಿವಿಟಿ ಕಿಕ್ಕು ಯಾವಾಗಲೂ ಏನಾದ್ರು ಹೊಸದಾಗಿ ಏನಾರು ಮಾಡ್ತಾ ಇರಬೇಕು, ಹೊಸತನ ಅನ್ನೋದು ಏನಾರು ಮಾಡ್ತಾ ಇರಬೇಕು, ಹೊಸದಾಗಿ ಏನಾರು ಮಾಡ್ತಾ ಇರಬೇಕು ಅನ್ನೋದಿದೆ. ರೇಡಿಯೋಲಿದ್ದಾಗ ಇನ್ಫ್ಯಾಕ್ಟ್ ನಾನೇ ಇನಿಷಿಯೇಟಿವ್ ತೊಗೊಂಡು ಸ್ಪಾರ್ಕ್ಲರ್ಸ್ ಅಂತ ಬರುತ್ತೆ, ಅದನ್ನು ನಾನೇ ಬರಿತಾ ಇದ್ದೆ. ಒಂದು 500-600 ಸ್ಕ್ರಿಪ್ಟ್ಗಳನ್ನ ಸ್ಪಾರ್ಕ್ಲರ್ಸ್ನ ಬರ್ದೀನಿ. ಕ್ಲೈಮ್ಯಾಕ್ಸ್ ಕೋದಂಡ ಅಂತ, SMS ಅಂತ, ಶಂಭುಲಿಂಗ ಮಹಾಶಾಸ್ತ್ರಿ ಅಂತ. ಸೊ ತುಂಬ ಆ ಥರದ್ದೆಲ್ಲ ಇರ್ತಿತ್ತು. ಅದನ್ನೆಲ್ಲ ಯಾರೂ ನನಗೆ ಬರೀ ಅಂತ ಹೇಳ್ತಿರಲಿಲ್ಲ, ಆ್ಯಡ್ಸ್ಗಳು ಬರೀತಿದ್ದೆ ನಾನೇ ನಮ್ಮ ಬಾಸ್ನ ಕೇಳಿ. ಬಿಕಾಸ್ ಆ ಕಿಕ್ ನನಗೆ ಅವಾಗವಾಗ ಸಿಗ್ತಾ ಇರುತ್ತೆ ಕ್ರಿಯೇಟಿವಿಟಿನಲ್ಲಿ. ಓಕೆ, ಗ್ರೇಟ್ ಸರ್. ಸೊ ಒಟ್ಟಾರೆ ಕೊನೆಯದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ಏನು ಹೇಳ್ತೀರಾ? ಆ್ಯಂಡ್ ಈ ಒಂದು ಎಂಟೈರ್ ಪಾಡ್ಕಾಸ್ಟ್ ಏನು ಅನಿಸ್ತು? ನಾವೆಲ್ಲರೂ ಮಣ್ಣಿನಿಂದನೇ ಬಂದಿರೋದು. ವಿರ್ ಆಲ್ ಅಟ್ ದ ಎಂಡ್ ಆಫ್ ದ ಡೇ ವಿ ಗೋ ಬ್ಯಾಕ್ ಟು ಮಣ್ಣು. ಸೊ ನೇಚರಿಂದನೇ ಬಂದು ನೇಚರ್ಗೆ ವಾಪಸ್ ಹೋಗೋರು ನಾವೆಲ್ಲರೂ. ಸೊ ನೇಚರ್ನ ಬಿಟ್ಟು ನಾವ್ಯಾರು ಬದುಕೋಕ್ಕಾಗಲ್ಲ. ನೇಚರ್ ಇಲ್ಲದೆ ಫ್ಯೂಚರ್ ಇಲ್ಲ, ಅದು ನಮಗೂ ಗೊತ್ತು. ಬಟ್ ಈಗ ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ತಿಂತಾ ಇರೋದು ಈಸ್ ನೂರಾರು ಪೆಸ್ಟಿಸೈಡ್ಸ್ ಹಾಕಿರುವಂತಹ ಫುಡ್ಗಳು. ನಾವ್ಯಾರು ಅವಾಯ್ಡ್ ಮಾಡಲಿಕ್ಕೂ ಆಗಲ್ಲ. ಎಲ್ಲರೂ ಹೋಗಿ ನಾವು ಆರ್ಗ್ಯಾನಿಕ್ ಆಗಿ ನಾವೇ ಬೆಳೆದು ತಿಂತೀವಿ ಅನ್ನೋಂತಹ ಪೊಸಿಷನ್ನು ನಾವ್ಯಾರೂ ಇಲ್ಲ. ಸೊ ಇರೋದ್ರಲ್ಲಿ ನಾವು ನಮ್ಮ ಒಂದು ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಫುಡ್ನ ಅಥವಾ ಒಳ್ಳೆಯ ಆಹಾರನ ತೊಗೊಳ್ಳೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್. ಎಕ್ಸಾಕ್ಟ್ಲಿ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಜೋಕ್ಗೆ ಹೇಳ್ತಿರ್ತೀವಿ ನಾವು, ಈ ಒಂದು ಅರೇಬಿಯನ್ ಕಂಟ್ರೀಸಲ್ಲಿ ಯಾಕಂಗೆ ಮಾತಾಡ್ತಂದ್ರೆ ಒಂಟೆ ತಿಂತಾನೆ ಅಂತ. ಸೊ ಹಂಗಾಗಿ ಸೊ ನಾವು ಏನು ತಿಂತೀವಿ ನಾವು ಹಂಗಿರ್ತೀವಿ. ಮಂಗಳೂರು ನೋಡಿದ್ರೆ ಎಂತ ಇಲ್ಲಿ ಪೀಪಿ ಅಂತಾರೆ, ಬಿಕಾಸ್ ಮೀನು ತಿಂತಾರೆ ಅವ್ರು ಹಂಗೆ ಫಾಸ್ಟ್ ಟಕ 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 ಹಂಗೆ ಮಾಡ್ತಾರೆ. ಸೊ ನಾವು ಏನು ತಿಂತೀವಿ ನಾವು ಹಾಗಿರ್ತೀವಿ. ಸೊ ಒಳ್ಳೆಯ ಫುಡ್ನ ನಾವು ತಿನ್ನಬೇಕಾಗತ್ತೆ, ಒಳ್ಳೆಯ ಪೌಷ್ಟಿಕ ಆಹಾರವನ್ನು. ಆ್ಯಂಡ್ ನೇಚರ್ಗೆ ತುಂಬ ಹತ್ತಿರ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನಾವು ಜಂಕ್ ಫುಡ್ಸ್ ತುಂಬ ಬಿಡಿ ಅನ್ನೋಕ್ಕಾಗಲ್ಲ, ಬಟ್ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಶುಗರ್ ಇಂಟೇಕ್ ಡೆಫಿನೆಟ್ಲಿ ಇಫ್ ಯು ಕ್ಯಾನ್ ಅವಾಯ್ಡ್, ಅದನ್ನ ನಾವು ಬೆಲ್ಲದಿಂದ ರೀಪ್ಲೇಸ್ ಮಾಡ್ಕೋಬೋದು. ಸೊ ಇದು ನಮ್ಗೆ ಏನು ಸಪ್ಲಿಮೆಂಟ್ಸ್ ಮಿಸ್ ಆಗಿದೆ ಆ ಥರದ ಸಪ್ಲಿಮೆಂಟ್ಸ್ನ ಈಗ ಲೈಫ್ ಅಟ್ ನೇಚರಲ್ಲಿ ಸಿಗ್ತಾ ಇದೆ. ಅದು ಸೊ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ, ಲೈಫ್ ಅಟ್ ನೇಚರ್. ಸೊ ನಿಮಗೆ ನೇಚರಲ್ಲಿ ನಿಮ್ಮ ಲೈಫ್ ಏನಾದ್ರು ಮಿಸ್ ಆಗ್ತಾ ಇದೆ, ಇಲ್ಲದ ಸಿಗ್ತಾ ಇದೆ, ಇದನ್ನು ತಗೊಳ್ಳಿ, ಒಳ್ಳೆಯ ಲೈಫ್ನ ಲೀಡ್ ಮಾಡಿ ಅನ್ನೋದಕ್ಕೆ ತುಂಬ ಒಳ್ಳೆಯ ಹೆಸರು, ತುಂಬ ಆ್ಯಪ್ಟ್ ಆಗಿದೆ. ಸೊ ನಮ್ಗೆ ಏನೇನು ಸಪ್ಲಿಮೆಂಟ್ಸ್ ಮಿಸ್ ಆಗ್ತಿದೆಯಲ್ಲ ಆ ಸಪ್ಲಿಮೆಂಟ್ಸ್ ಎಲ್ಲ ಇಲ್ಲಿ ಸಿಗ್ತಾ ಇದೆ ಲೈಫ್ ಅಟ್ ನೇಚರಲ್ಲಿ. 108 ಪ್ರಾಡಕ್ಟ್ಸ್ ಇದೆ, ಅದು ಹೆಲ್ಪ್ ಕೂಡ ಆಗ್ತಾ ಇದೆ. ನನ್ನ ವೈಫ್ ಗ್ಯಾಸ್ಟ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ, ಶಿ ಹ್ಯಾಡ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ತುಂಬ ಹೆಲ್ಪ್ ಆಗಿದೆ. ಅವಳು ಹೇಳ್ತಾ ಇರ್ತಾಳೆ ಇದೊಂಥರ ನನಗೆ ಸಂಜೀವನಿ ಇದ್ದಾಗೆ ಅಂತ. ಐ ಆಮ್ ನಾಟ್ ಸುಮ್ಮನೆ ಹೇಳಬೇಕು ಅಂತ ಕ್ಯಾಮ್ರಾ ಮುಂದೆ ಹೇಳ್ತಾ ಇಲ್ಲ, ಐ ರಿಯಲಿ ಮೀನ್ ಇಟ್. ನನ್ನ ವೈಫಿಗೆ ತುಂಬ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ಇದು. ಆ್ಯಂಡ್ ನನಗೆ ಒಮೆಗಾ 3 ನಾನು ತೊಗೋತಾ ಇದ್ದೀನಿ, ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಒಮೆಗಾ 3 ಸಪ್ಲಿಮೆಂಟ್ಸು. ಸೊ ಅದು ಹೆಲ್ಪ್ ಆಗ್ತಾ ಇದೆ. ಸೊ ಇದೆಲ್ಲವೂ ಲೈಫ್ ಅಟ್ ನೇಚರಲ್ಲಿ ನಾನು ಹೇಳಿದಾಗೆ ನಾವು ಯಾವ್ಯಾವ ಸಪ್ಲಿಮೆಂಟ್ಸ್ನ ಈ ನಮ್ಮ ಪೌಷ್ಟಿಕ ಆಹಾರದಲ್ಲಿ ಮಿಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಅದು ಸಿಗ್ತಾ ಇದೆ. ನಿಮ್ಮ 108 ಪ್ರಾಬ್ಲಮ್ಗಳಿಗೆ ಇಲ್ಲಿ ಒಂದು ಸೊಲ್ಯೂಷನ್ ಇದೆ. ಸೊ ಆ ಸೊಲ್ಯೂಷನ್ನ ನೀವು ಹುಡುಕ್ಬೋದು. ಅದಕ್ಕೆ ಕಮ್ಯುನಿಟಿ ತುಂಬ ಹೆಲ್ಪ್ ಮಾಡ್ತಾ ಇದೆ. ಯಾಕೆಂದರೆ ಯಾವುದೇ ಥರದ ಆ್ಯಡ್ಸ್ ರನ್ ಮಾಡ್ತಾರೆ, ನನಗೂ ಕೂಡ ಗೊತ್ತಾಗಿದ್ದು ಇನ್ನೊಬ್ರು ಯಾರೋ ತೊಗೊಂಡಿರೋದ್ರಿಂದ ಅವರು ಯೂಸ್ ಮಾಡ್ತಾಯಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾವು ಕೂಡ ಇದನ್ನ ಸ್ಯಾಂಪಲ್ ಮಾಡಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ದೆನ್ ಐ ಗಾಟ್ ನೋ ಹೌ ಗುಡ್ ದ ಪ್ರಾಡಕ್ಟ್ಸ್ ಆರ್. ಸೊ ಯಾವುದೇ ಒಂದು ಸ್ಯಾಂಪಲ್ ಮಾಡಿದ್ಮೇಲೆ ನಮಗೆ ಗೊತ್ತಾಗೋದು. 108 ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿದೆ, ಅದರದ್ದೇ ಆದ 108 ಅಡ್ವರ್ಟೈಸಿಂಗ್ಗಳಿದೆ. ಸುಮ್ಮನೆ ಯಾರೊಬ್ಬರು ಸ್ಟಾರ್ನ ನಿಲ್ಲಿಸ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ತೊಗೊಳ್ಳಿ ಅಂದರೆ ಜನ ನಂಬಿಡ್ತಾರೆ. ಸೊ ಆ ಥರ ನಂಬಕ್ಕೋಗ್ಬಿಡಿ ಬ್ಲೈಂಡಾಗಿ. ನೀವು ಉಪಯೋಗಿಸಿ,
ಒಂದ್ಸರಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ ಮೇಲೆ ಅದನ್ನು ಇನ್ನೊಬ್ರಿಗೂ ಹೇಳಿ, ಯಾಕೆಂದರೆ ಅವ್ರಿಗೂ ಅದು ಹೆಲ್ಪ್ ಆಗುತ್ತೆ. ನಿಮಗಿರೋ ಸಮಸ್ಯೆ ಏನೋ ಇನ್ನೊಬ್ರಿಗೂ ಇರ್ಬೋದು, ಸೊ ಅವ್ರಿಗೆ ಅದರಿಂದ ನಿಮ್ಮಿಂದ ಸೊಲ್ಯೂಷನ್ ಸಿಗ್ಬೋದು. ಸೊ ಪ್ಲೀಸ್ ಡೂ ದ್ಯಾಟ್. ಲೈಫ್ ಅಟ್ ನೇಚರ್ ಹ್ಯಾಸ್ ಮೆನಿ ಪ್ರಾಡಕ್ಟ್ಸ್. ಅದನ್ನು ನೀವು ಯೂಸ್ ಮಾಡಿ, ನಿಮಗೆ ಇಷ್ಟವಾಗಿ ನಿಮಗೆ ಅದು ಹೆಲ್ಪ್ ಆದಮೇಲೆ ಇನ್ನೊಬ್ರಿಗೂ ಅದನ್ನು ಸಜೆಸ್ಟ್ ಮಾಡಿ. ಗಾಡ್ ಇಟ್ ಸರ್. ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಬಿಕಾಸ್ ನನಗೆ ನನ್ನ ಇಡೀ ಒಂದು ಚಿಕ್ಕವನಿಂದ ನನ್ನ ಜರ್ನಿ ಕವರ್ ಮಾಡ್ದಂಗೆ ಆಯಿತು. ಆ್ಯಂಡ್ ಒಂಥರ ಐ ರಿಲೀವ್ಡ್ ದ ಮೂಮೆಂಟ್ಸ್ ಅಂತ ಅನ್ನಿಸ್ತು. ಚೈಲ್ಡ್ಹುಡ್ ಮೂಮೆಂಟ್ಸ್ ಆಗಿರ್ಬೋದು, ನನ್ನ ರೇಡಿಯೋ ಡೇಸ್ ಆಗಿರ್ಬೋದು, ನನ್ನ ಟಿ ವಿ ಡೇಸ್ ಆಗಿರ್ಬೋದು, ಇದೆಲ್ಲವನ್ನು ನಾನು ಐ ರಿಲೀವ್ಡ್ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಟು ಯು, ಥ್ಯಾಂಕ್ಸ್ ಟು ಲೈಫ್ ಅಟ್ ನೇಚರ್. ಇನ್ಫ್ಯಾಕ್ಟ್ ಲೈಫ್ ಅಟ್ ನೇಚರ್ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ತುಂಬ ಎಫರ್ಟ್ ಹಾಕಿ, ತುಂಬ ರಿಸರ್ಚ್ ಮಾಡಿ ಒಳ್ಳೆ ಪ್ರಾಡಕ್ಟ್ಸ್ನ ಕೊಡಬೇಕು. ಈಗಿನ ಕಲಬೆರಕೆಯಲ್ಲಿ ನಮಗೆ ಜಿನಿಯನ್ ಆಗಿ ಸಿಗೋದೇ ಕಷ್ಟ. ಆ ಥರದ್ರಲ್ಲಿ ಇದು ಇಟ್ಸ್ ರಿಯಲಿ ಜಿನಿಯನ್ ಬಿಕಾಸ್ ನಾನು ಪರ್ಸ್ನಲಿ ಐ ಆಮ್ ಎಂಡೋರ್ಸಿಂಗ್ ಇಟ್. ಪರ್ಸ್ನಲಿ ಐ ಆಮ್ ವಾಚಿಂಗ್ ಫಾರ್ ಇಟ್ ದಟ್ ದ ಪ್ರಾಡಕ್ಟ್ಸ್ ಆರ್ ರಿಯಲಿ ಗುಡ್ ಆ್ಯಂಡ್ you guys are doing a fantastic job. Thank you, sir. Thank you so much. So hope you had a great time. I had a great time. Thank you so much. Thank you so much. As I said, I loved going back to the past lanes. ಎಸ್. ಸೊ ಎಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಲೈಫ್ ಅಟ್ ನೇಚರ್ಸ್ನ ಒರಿಜಿನಲ್ಸ್ ನಮ್ಮ ಬಾಲ್ಕನಿ ಬಾದ್ಶಾ ಅವಿನಾಶ್ ಭಾರದ್ವಾಜ್ ಅವರೊಟ್ಟಿಗೆ. ಮತ್ತೊಮ್ಮೆ ಇನ್ನೊಂದು ಎಪಿಸೋಡಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಡ್ ದೆನ್ ಬಾಯ್ ಟೇಕ್ ಕೇರ್. ಆ್ಯಂಡ್ ನೇಚರ್ಗೆ ಸಾಧ್ಯವಾದಷ್ಟು ಹತ್ತಿರ ಇರಿ. ಥ್ಯಾಂಕ್ ಯು.